ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಶ ಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯಥೋ ಅನ್ವಯಾತಿದರ್ಥ ಅರ್ಥೇಶ್ಚಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯವರೆಗೆ ನಡೆದ ಭಾಗವತದಲ್ಲಿರುವ ಉದ್ಧವ ಗೀತೆಯ ಚಿಂತನೆಯ ಮಧ್ಯದಲ್ಲಿ ನಾವಿದ್ದೇವೆ. 16ನೇ ಅಧ್ಯಾಯದಲ್ಲಿ, ಷೋಡಶಾಧ್ಯಾಯದಲ್ಲಿ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಹೇಳಿದ. ಮುಂದೆ ಭಗವಂತ 2 ಅಧ್ಯಾಯಗಳಲ್ಲಿ ವರ್ಣಾಶ್ರಮದ ಧರ್ಮಗಳನ್ನು ಹೇಳ್ತಾನೆ ಭಗವಂತ. ಗೃಹಸ್ಥಾಶ್ರಮ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ ಹೇಗಿರಬೇಕು ಜನ ಅಂತ ಹೇಳ್ತಾನೆ. ಆಗ ಹೇಳಿರುವಂತೆ ಈಗ ಜನಗಳು ಇಲ್ಲ, ಅದು ಬೇರೆ. ಹೇಗೆ ಇರಬೇಕು ಅನ್ನುವುದನ್ನು ಶಾಸ್ತ್ರ ಹೇಗೆ ಹೇಳುತ್ತೆ ಎನ್ನುವುದನ್ನು ಭಗವಂತ ಉದ್ಧವನಿಗೆ ಹೇಳ್ತಾನೆ. ಉದ್ಧವ ಉವಾಚ ಯಸ್ತ್ವಯಾಭೀತ ಪೂರ್ವಂ ಧರ್ಮಸ್ತ್ವದ್ಭಕ್ತಿಲಕ್ಷಣಃ ವರ್ಣಾಶ್ರಮಾಚಾರವತಾಂ ಸರ್ವೇಷ್ವಾಂ ದ್ವಿಪದಾಮಪಿ. ಉದ್ಧವ ಹೇಳ್ತಾನೆ, ಯಾರು ತಮ್ಮ ತಮ್ಮ ವರ್ಣಾಶ್ರಮಗಳನ್ನು ಆಚರಿಸುತ್ತಾರೋ ಆ ಮಾನವರಿಗೆಲ್ಲರಿಗೂ, ವರ್ಣಬಾಹ್ಯರಿಗೂ ಅವರವರ ಧರ್ಮಾಚರಣೆಗೆ ನಿನ್ನಲ್ಲಿ ಭಕ್ತಿ ಮೂಡುವುದು ಫಲವೆಂದು ಹೇಳ್ತೀಯಾ? ಯಾವ ರೀತಿಯ ಧರ್ಮಾಚರಣೆಯಿಂದ ಮಾನವರಿಗೆ ನಿನ್ನಲ್ಲಿ ಭಕ್ತಿ ಉಂಟಾಗುತ್ತೆ? ಈಗ ನನಗೆ ಉಪದೇಶಿಸು. ನೋಡಿ, ಧರ್ಮವನ್ನು ಆಚರಿಸದೆ, ಶಾಸ್ತ್ರದಲ್ಲಿ ವಿಹಿತವಾದ ಧರ್ಮಗಳನ್ನು ಆಚರಿಸದೆ ಭಗವಂತನ ಮೇಲೆ ಭಕ್ತಿ ಬರಲ್ಲ. ನಾವು ಧರ್ಮವನ್ನು ಆಚರಿಸಲ್ಲ, ಏನು ನಮಗೆ ಭಕ್ತಿ ಒಂದೇ ಸಾಕು ಅಂದರೆ ಆ ಭಕ್ತಿ ಬರೋದಿಲ್ಲ. ಆವಾಗ ಉದ್ಧವ ಮತ್ತೆ ಹೇಳ್ತಾನೆ, ಕಲ್ಪದ ಆದಿಯಲ್ಲಿ ನೀನು ನಿನ್ನ ಭಕ್ತರಾದ ಮುನಿಗಳಿಗೆ ಈ ಪರಮಧರ್ಮವನ್ನು ಉಪದೇಶಿಸಿದ್ದೆ ಎಂದು ಕೇಳಿಕೊಂಡಿದ್ದೇನೆ. ಬಹಳ ಹಿಂದೆ ನೀನು ಉಪದೇಶಿಸಿದ ಈ ಧರ್ಮ ಬಹುಕಾಲ ಕಳೆದಿರುವುದರಿಂದ ಪ್ರಾಯಶಃ ಮನುಷ್ಯರಲ್ಲಿ ಮರೆತು ಹೋಗಿದೆ. ಬಹಳ ಕಾಲ ಕಳೆದು ಹೋಗಿದೆ ನೀನು ಧರ್ಮ ಉಪದೇಶ ಮಾಡಿ. ಕಲ್ಪದ ಆದಿಯಲ್ಲಿ, ಬ್ರಹ್ಮದೇವರ ಕಲ್ಪದ ಆದಿಯಲ್ಲಿ ನೀನು ಉಪದೇಶಿಸಿದೆಯಲ್ಲ, ಏನು ಧರ್ಮವನ್ನು ಉಪದೇಶಿಸಿದೆ, ವರ್ಣಾಶ್ರಮ ಧರ್ಮಗಳನ್ನು, ಆ ಉಪದೇಶ ಮಾಡಿ ಬಹಳ ಸಮಯಗಳಾದ್ದರಿಂದ ಮಾನವರಿಗೆ ಅದು ನೆನಪಿರಲ್ಲ, ಮರೆಯಾಗಿ ಹೋಗಿದೆ. ಅದು ಈಗೇನೇ ಮರೆಯಾಗಿ ಹೋಗಿದೆ. 5000 ವರ್ಷದ ಹಿಂದೆ ಹೇಳಿದ್ದನ್ನು. ಇನ್ನು ಕಲ್ಪದ ಆದಿಯಲ್ಲಿ ಮಾನವರು ಮರೆಯಲ್ಲ ಅಂತನ್ನೋದೇನು? ವಕ್ತಾ ಕರ್ತಾವಿತಾನಾನ್ಯೋ ಧರ್ಮಸ್ಯಾಚ್ಯುತತೆ ಪ್ರಭೋ ಸಭಾಯಾಮಪಿ ವೈರಿಂಚ್ಯಾಂ ಯತ್ರ ಮೂರ್ತಿ ಧರಾಕಲಾಹ ಅಂತ ಹೇಳ್ತಾನೆ. ಭೂಮಿಯಲ್ಲಿ ಧರ್ಮವನ್ನು ಹೇಳಿ ಮಾಡಿ ತೋರಿಸಿ ರಕ್ಷಿಸುವ ಸಮರ್ಥನು ನೀನಲ್ಲದೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಆ ಬ್ರಹ್ಮಸಭೆಯಲ್ಲೂ ಇಲ್ಲ. ಆದ್ದರಿಂದ ನೀನು ಹೇಳು ಅಂತ ಭಗವಂತನಿಗೆ ಕೇಳ್ತಾನೆ. ನೀನು ಪರಂಧಾಮಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ. ನೀನು ಬಿಟ್ಟು ಹೋದರೆ ಮುಂದೆ ಆ ಧರ್ಮ ಮರೆಯಾಗುವಾಗ ತಿರುಗಿ ಯಾರು ಅದನ್ನು ಹೇಳ್ತಾರೆ? ನೀನು ಬಿಟ್ಟು ಹೋದ ಮೇಲೆ ಮತ್ತೆ ಯಾರು ಹೇಳ್ತಾರೆ? ಅದನ್ನು ನೀನೇ ಹೇಳಬೇಕು ಅಂತ ಹೇಳ್ತಾನೆ. ಆಗ ಬಾದರಾಯಣರು ಹೇಳ್ತಾರೆ, ಬಾದರಾಯಣರು ವಾಚ, ಬಾದರಾಯಣರು ಹೇಳ್ತಾರೆ, ಇತ್ತದಂತು ಭೃತ್ಯಮುಖೇನ ಪೃಷ್ಟ ಸ ಭಗವಾನ್ ಹರಿ ಪ್ರೀತಕ್ಷೇಮಾಯ ಮರ್ತ್ಯಾನಾಂ ಧರ್ಮನಾಹ ಸನಾತನಂ. ಆ ಶುಕಮುನಿಗಳು ಹೇಳ್ತಾರೆ, ಬಾದರಾಯಣರು ವಾಚ, ಅವರು ಹೇಳ್ತಾರೆ, ಹರಿದಾಸೋತ್ತಮನಾದ ಉದ್ಧವ ಹೀಗೆ ಕೇಳ್ಕೊಳ್ತಾನೆ. ಹರಿದಾಸರಲ್ಲಿ ಉತ್ತಮನಾದ ಉದ್ಧವ ಅಂದರೆ ತಾರತಮ್ಯದ ಪ್ರಕಾರ ಅವನ ಕೆಳಗೆ ಕಕ್ಷೆ ಅಂತ ಉತ್ತಮನ ಅಂತ ತಿಳ್ಕೊಳ್ಬೇಕು. ಭಗವಾನ್ ಶ್ರೀಕೃಷ್ಣ ಅವನು ಕೇಳಿದ್ದನ್ನು ನೋಡಿ ಸಂತೋಷನಾಗಿ ಮಾನವರ ಅಭ್ಯುದಯಕ್ಕೆ, ಮಾನವರ ಉನ್ನತಿಗೋಸ್ಕರ ಸನಾತನ ಧರ್ಮಗಳನ್ನು ಹೀಗೆ ಉಪದೇಶಿಸ್ತಾನೆ ಭಗವಂತ. ಶ್ರೀ ಭಗವಾನುವಾಚ ಧರ್ಮ ಯೇಷ ತವ ಪ್ರಶ್ನೋ ನೈಶ್ರೇಯಸಕರೋ ನೃಣಾಂ ವರ್ಣಾಶ್ರಮಾಚಾರವತಾಂ ತಮುದ್ಧವ ನಿಬೋಧ ಮೇ.
ಈ ಸನಾತನ ಧರ್ಮವು ವರ್ಣಾಶ್ರಮ ಆಚಾರ ಯಾರ್ಯಾರು ಪಾಲಿಸುತ್ತಾರೋ ಅವರಿಗೆ ಮೋಕ್ಷವನ್ನು ಕೊಡುವಂತಹದ್ದಾಗಿದೆ, ಮೋಕ್ಷದ ಸಾಧನ ಆಗಿದೆ. ಅದನ್ನು ಹೇಳ್ತೇನೆ ಕೇಳು ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದೌ ಕೃತಯುಗೇ ವರ್ಣೋ ನೃಣಾಂ ಹಂಸ ಇತಿ ಸ್ಮೃತಃ ಕೃತಕೃತ್ಯ ಪ್ರಜಾಜಾತ್ಯ ತಸ್ಮಾತ್ ಕೃತಯುಗಂ ವಿದುಹು. ಸೃಷ್ಟಿಯ ಮೊದಲ ದಿನದ ಕಲ್ಪದ ಮೊದಲ ಕೃತಯುಗದಲ್ಲಿ ಮಾನವರಲ್ಲಿ 4 ಜಾತಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವೆಲ್ಲವೂ ಒಂದೇ ರೀತಿಯಲ್ಲಿ ಶುದ್ಧವಾಗಿದ್ದು ಹಂಸ ಎಂಬ ಹೆಸರಿನಿಂದ ಕರೆದುಕೊಳ್ತಾ ಇರ್ತವೆ. ಕೃತಯುಗದಲ್ಲಿ ಜನರು ಅವರುಗಳಿಗೆ ಅವರವರ ವರ್ಣಕ್ಕೆ ಅನುಸಾರವಾಗಿ ಧರ್ಮಾಚರಣೆ ಮಾಡಿ ಕೃತಕೃತ್ಯರಾಗಿ ಮೋಕ್ಷವನ್ನು ಸಾಧಿಸ್ತಾ ಇರ್ತಾರೆ. ಆದ್ದರಿಂದ ಆ ಯುಗಕ್ಕೆ ಕೃತಯುಗ ಅಂತ ಕರೀತಾರೆ. ಇನ್ನು ವೇದ ಪ್ರಣವ ಏವಾಗ್ರೇ ಧರ್ಮೋಹಂ ವೃಷರೂಪಧೃಕ್ ಉಪಾಸತೆ ತಪೋನಿಷ್ಠ ಹಂಸ ಮಾಂ ಮುಕ್ತ ಕಿಲ್ಬಿಷ. ವೇದಗಳು ಕೂಡ ಏನು ಹೇಳ್ತಿರವೆ, ಓಂಕಾರ ಪ್ರತಿಪಾದ್ಯನಾದ ಶ್ರೀಹರಿಯೊಬ್ಬನ ಪರವಾಗಿಯೇ ಮುಂದೆ ಪ್ರಚಲಿತವಾಗ್ತಾ ಇದ್ದವು. ಬ್ರಹ್ಮಾದಿ ದೇವತೆಗಳನ್ನು ಜನರು ಹರಿದಾಸರು ಎನ್ನುತ್ತಿದ್ದರು, ಗುರುಗಳು ಎಂದು ಕೊಂಡಾಡುತ್ತಿರುವ ಹೊರತು ವೇದೋಕ್ತ ದೇವತೆಗಳೆಂದಲ್ಲ. ಈಗ ಯಾರಿಗೆ ಬೇಕೋ ಅವರಿಗೆ ನಾವು ದೇವತೆಗಳು, ಯಾರಿಗೆ ಬೇಕೋ ಅವರಿಗೆ ಕಲ್ಕಿ ಭಗವಾನು, ಯಾರಿಗೆ ಬೇಕೋ ಅವನು ನೀನೇ ಭಗವಂತ, ಅವನೇನು ಸುಮ್ಮನೆ ಒಂದು ಕಾಯಿ ಬಿಟ್ಕೊಂಡು ಅವನೇ ದೇವರು ಅಂತ ಕಾಲಿಗೆ ಬಿಡ್ತೀವಿ. ಕೃತಯುಗದಲ್ಲಿ ಹಾಗಿರಲಿಲ್ಲ. ಕೃತಿಯುಗದಲ್ಲಿ ವೇದಗಳು ಮುಖ್ಯವಾಗಿ ಪ್ರತಿಪಾದ್ಯ ಮಾಡಿದ್ದು ಭಗವಂತನೇ ಎಂದು ಪ್ರಚಲಿತವಾಗಿತ್ತು. ಎಲ್ಲ ಜನರು ಬ್ರಹ್ಮಾದಿಗಳು ಹರಿದಾಸರೇ, ಗುರುಗಳು ಎಂದು ಕೊಂಡಾಡ್ತಿದ್ರು. ವೇದದಿಂದ ಉಕ್ತವಾದ ದೇವತೆಗಳು ಅಂತ ಕೃತಿಯುಗದಲ್ಲಿ ಜನರು ದೇವತೆಗಳನ್ನು ಕೊಂಡಾಡ್ತಾ ಇಲ್ಲ. ಯಾಕೆಂದರೆ ವೇದದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಭಗವಂತನೇ. ಆವಾಗ 4 ಪಾದಗಳಿಂದ ಎತ್ತಿನಂತೆ ಪೂರ್ಣವಾಗಿ ಧರ್ಮ ಕೇವಲ ನನ್ನ ಆರಾಧನೆಯಲ್ಲಿ ತೊಡಗಿತ್ತು ಅಂತ ಶ್ರೀಕೃಷ್ಣ ಪರಮಾತ್ಮ. ಕೃತಯುಗದಲ್ಲಿ ಇಡೀ ಧರ್ಮ, ಇಡೀ ವೇದ, ಎಲ್ಲ ಧರ್ಮಗಳು, ಎಲ್ಲವೂ ಯಾರು ಏನು ಮಾಡ್ತಾ ಇದ್ರೋ ಎಲ್ಲ ಧರ್ಮಗಳು ಭಗವಂತನ ಆರಾಧನೆಯಲ್ಲಿಯೇ ತೊಡಗ್ತಾ ಇದ್ವು. ಆದ್ದರಿಂದ ಧರ್ಮವನ್ನು ಮಾಡಿ ಕೃತಯುಗದ ಜನರು ಕೃತಕೃತ್ಯರಾಗುತ್ತಿದ್ದರು. ಆವಾಗ ದೋಷಮುಕ್ತರಾದ ಜನ ಏನು ಮಾಡ್ತಿದ್ರು, ಹಂಸನಾಮಕನಾದ ನನ್ನನ್ನು ಆರಾಧಿಸ್ತಾ ಇದ್ದರು, ಪಾಪಮುಕ್ತರಾಗ್ತಾ ಇದ್ದರು. ಹಂಸ ಅಂದರೆ ಶುದ್ಧ, ಶ್ವೇತ ಶುದ್ಧ, ಹಂಸನಾಮಕ ಪರಮಾತ್ಮನನ್ನು ಆರಾಧಿಸ್ತಾ ಇದ್ದರು. ಇನ್ನು ತ್ರೇತಾಮುಖೇ ಮಹಾಭಾಗ ಪ್ರಾಣಾನ್ಮೇ ಹೃದಯಾತ್ರಯಿ ವಿದ್ಯಾ ಪ್ರಾದುರಭೂತಸ್ಯ ಅಹಮಾಸಂ ತ್ರಿವೃನ್ಮುಖ. ತ್ರೇತಾಯುಗದ ಪ್ರಾರಂಭದಲ್ಲಿ ಹಯಗ್ರೀವರೂಪಿಯಾದ ನನ್ನ ಮೂಗಿನಿಂದ ಪ್ರಿಯನಾದ ಬ್ರಹ್ಮನ ಮೂಲಕ, ಹಯಗ್ರೀವ ಮೂರ್ತಿಯ ಮೂಗಿನಿಂದ ಬಂದ ಬ್ರಹ್ಮನ ಮೂಲಕ ರುಕ್ ಯಜು ಸಾಮ ಎಂಬ 3 ವೇದವಿದ್ಯೆ ಪ್ರಾದುರ್ಭವಿಸುತ್ತೆ. ರುಕ್ ಯಜು ಸಾಮ. ಆ ವೇದವಿದ್ಯೆಯಿಂದ ಹೋತೃ, ಅಧ್ವರ್ಯು, ಉದ್ಘಾತೃಗಳು ಎಂಬ 3 ಪ್ರಧಾನ ಋತುಜರಿಂತಾಗುವ ಯಜ್ಞಗಳಲ್ಲಿ ಭೋಕ್ತನಾದ, ಸಕಲ ಯಜ್ಞ ಭೋಕ್ತನಾದ ನಾನು ವ್ಯಕ್ತನಾದೆ ಅಂತ ಭಗವಂತ ಹೇಳ್ತಾರೆ. ಬ್ರಹ್ಮಾಂಡಾಂತರ್ಗತನಾದ ಭಗವಂತನ ವಿರಾಟ್ ಪುರುಷ ರೂಪವಾದ ಮುಖ, ಬಾಹು, ಊರು, ಪಾದಗಳು ಇಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಜನಿಸಿದರು. ಅವರಿಗೆ ವಿಹಿತವಾದ ಆಚಾರಗಳೇ ಲಕ್ಷಣಗಳು. ಭಗವಂತನ ಪಾದಕ್ಕೂ ಭಗವಂತನ ತೊಡೆಗೂ, ಊರು ತೊಡೆ, ಭಗವಂತನ ತೊಡೆಗೂ ಭಗವಂತನ ಉದರಕ್ಕೂ ಭಗವಂತನ ಕಟ್ಟಿಗೂ ಯಾವುದೇ ಭೇದ ಇಲ್ಲ. ಭಗವಂತನ ಕಾಲು ಒಂದೇ, ಭಗವಂತನೂ ಒಂದೇ, ಭಗವಂತನ ಉಗುರು ಒಂದೇ, ಭಗವಂತನೂ ಒಂದೇ. ಆದರೆ ನಾನು ಹಿಂದೆ ಎಲ್ಲ ಹೇಳಿದ ಹಾಗೆ ಅಧಿಷ್ಠಾನಗಳು ಚೇಂಜ್ ಆಗ್ತವೆ. ಅಧಿಷ್ಠಾನಗಳಲ್ಲಿ ಭೇದ ಹೊರತು ಭಗವಂತನಲ್ಲಿ ಭೇದ ಇಲ್ಲ. ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭೇದ ಇಲ್ಲ. ಹಾಗಾಗಿ ಅವರ ಪಾದಗಳಿಂದ ಮುಖ, ಬಾಹು, ಊರು, ಪಾದಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಜನಿಸಿದರು. ಅವರಿಗೆ ಅವರ ಧರ್ಮದಲ್ಲಿ ಏನು ನಾನು ಹೇಳಿದ್ದೇನೆಯೋ ಆ ತರಹದ ಕರ್ಮಗಳೇ, ಆಚಾರಗಳೇ ಅವರ ಲಕ್ಷಣ. ಗೃಹಾಶ್ರಮೋ ಜಗನತೋ ಬ್ರಹ್ಮಚರ್ಯಂ ಹೃದೋ ಮಮ ವಕ್ಷಸ್ಥಲಾದ್ ವನೇವಾಸೋ ನ್ಯಾಸ ಶ್ರೀಷಣ್ಯವಸ್ಥಿತ. ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ 4 ಆಶ್ರಮಗಳು ಮಾನವರಿಗೆ. ಭಗವಂತನ ಸೊಂಟದಲ್ಲಿ, ಕಟಿಯಲ್ಲಿ ಗೃಹಸ್ಥ, ಬ್ರಹ್ಮಚಾರಿ ಎದೆಯ ಕೆಳಭಾಗ, ಭಗವಂತನ ಎದೆಯ ಕೆಳಭಾಗ, ಎದೆ ವಕ್ಷಸ್ಥಲದಲ್ಲಿ ವಾನಪ್ರಸ್ಥ, ಶಿರಸ್ಸಿನಲ್ಲಿ ಸನ್ಯಾಸಿ. ಅಲ್ಲಿಯೇ ಆಶ್ರಯಿಸ್ತವೆ ಈ ಧರ್ಮಗಳು.
ವರ್ಣಾನಾಮಶ್ರಮಾಣಾನಾಂ ಚ ಜನ್ಮಭೂಮ್ಯನುಸಾರತಃ ಆಸನ್ ಪ್ರಕೃತಯೋ ನೃಣಾಂ ನೀಚೈರ್ನೀಚೋತ್ತಮತಮಾಹ. ಜನರು ಈ ವರ್ಣ ಆಶ್ರಮ ಸ್ವಭಾವಗಳು ಅವುಗಳ ಉತ್ಪತ್ತಿ ಸ್ಥಾನಗಳಿಗೆ ಅನುಗುಣವಾಗಿ ನೀಚ ನೀಚೋತ್ತಮ ಉತ್ತಮ ಉತ್ತಮೋತ್ತಮಗಳು ಎನಿಸ್ತವೆ. ಇದರಲ್ಲಿ ಒಂದು ನಾವು ತಿಳ್ಕೋಬೇಕು ಅಂದರೆ ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಬೇಕಾಗತ್ತೆ. ಬ್ರಾಹ್ಮಣನ ಸ್ವಭಾವದ ಧರ್ಮಗಳು ಯಾವುವು? ಶಮೋದಮಸ್ತಪ ಶೌಚಂ ಸಂತೋಷ ಶಾಂತಿರಾರ್ಜವಂ ಮದ್ಭಕ್ತಿಶ್ಚ ದಯಾ ಸತ್ಯಂ ಬ್ರಹ್ಮ ಪ್ರಕೃತಯಸ್ವಿಮ. ಭಗವನ್ನಿಷ್ಠೆ, ಭಗವಂತನಲ್ಲಿ ನಿಷ್ಠೆ ಇರಬೇಕು. ಅವನ ಬ್ರಾಹ್ಮಣ ಅನ್ನಿಸ್ತಾನೆ. ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ನಿಗ್ರಹ ಇರಬೇಕು ಬ್ರಾಹ್ಮಣನಿಗೆ. ಅಧ್ಯಯನ ಮಾಡ್ತಾ ಇರಬೇಕು. ಅಧ್ಯಯನ ಅಂದರೆ ಲೌಕಿಕ ಅಲ್ಲ, ಶಾಸ್ತ್ರಾಧ್ಯಯನ ಮಾಡ್ತಾ ಇರಬೇಕು. ಶೌಚವನ್ನು ಆಚರಿಸ್ತಾ ಇರಬೇಕು. ಸಿಕ್ಕಿದ್ರಲ್ಲಿ ತೃಪ್ತಿ ಇರಬೇಕು. ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಇರಬೇಕು. ಈ ತೃಪ್ತಿ ನಮಗೆ ಈಗ ಸಿಗಲ್ಲ ಅಲ್ವಾ? ಯಾರಿಗೂ ಅವರು ಬಯಸಿದ್ದನ್ನು ಸಾಕು, ಇಷ್ಟೇ ಸಾಕು ಅನ್ನುವ ತೃಪ್ತಿ ಇಲ್ಲ. ಎಲ್ಲ ವಿಷಯಗಳ ಕಡೆ ಬೆನ್ನತ್ತೆ ಹೋಗ್ತಾರೆ ಹೊರತು ವಿಷಯಗಳಿಂದ ಸಾಕು ಇಷ್ಟು ಅನ್ನುವ ತೃಪ್ತಿ ಇಲ್ಲ. ಬೇಕಾದರೆ ಭಕ್ತಿಯಲ್ಲೇ ತೃಪ್ತಿ ಇದೆ. ನಮಗೆ ಇಷ್ಟು ಸಾಕು ಭಗವಂತನಿಗೆ, ಅರ್ಧ ಗಂಟೆ ಪೂಜೆ ಮಾಡಿಬಿಟ್ರೆ ಸಾಕು ಅಂತದ್ರಲ್ಲಿ ತೃಪ್ತಿ ಪಡ್ತೀವಿ ಹೊರತು ವಿಷಯ ಆಸಕ್ತಿಗಳ ಬಗ್ಗೆ ನಾವು ತೃಪ್ತಿ ಪಡೋಲ್ಲ. ಏನು ತೃಪ್ತಿ ಪಟ್ಟರು ಇಂದ್ರಿಯ ನಿಗ್ರಹವನ್ನು ಏನು ಮಾಡಿದ್ರು ಭಗವಂತ ಹೇಳ್ತಾನೆ, ಜಿಹ್ವೇಂದ್ರಿಯದ ನಿಗ್ರಹ ಆಗಲ್ಲ ರೀ, ಭಾಳ ಕಷ್ಟ. ಜಿಹ್ವೇಂದ್ರಿಯದ ನಿಗ್ರಹ, ನಾಲಿಗೆಯ ನಿಗ್ರಹ ಮಾಡುವುದು ಭಾಳ ಕಷ್ಟ. ನಿಮಗೆ ಬೇಕಾದರೆ ಕಣ್ಣು ನೋಡಿದ್ದೇ ನೋಡಿ ಬೇಜಾರಾಗಿ ಬೇಡಪ್ಪ ಇದು ಅಂತ ವೈರಾಗ್ಯ ಬರಬಹುದು. ಕಿವಿ ಕೇಳಿದ್ದೇ ಕೇಳಿ ಭಗವಂತನ ಮಹಿಮೆಗಳ ಬಗ್ಗೆ ಹೇಳ್ತಾ ಇಲ್ಲ ನಾನು, ಲೌಕಿಕ ವಾರ್ತೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಕೇಳಿದ್ದೇ ಕೇಳಿ ಬೇಜಾರು ಅಂತ ವೈರಾಗ್ಯ ಬರಬಹುದು. ಮೂಗು ವಾಸನೆ ಸುವಾಸನೆ ನೋಡಿ ಬೇಜಾರಾಗಿ ಸಾಕಪ್ಪ ಈ ವಾಸನೆ ಎನ್ನಬಹುದು. ಹೌದಾ? ಬಾಯಿ ಮಾತಾಡಿ ಸಾಕಪ್ಪ, ನೀನು ಡಾಕ್ಟ್ರ್ ಹೇಳ್ಬಿಡ್ತಾರೆ ನಿನ್ನ ಬಾಯಿ ಮುಚ್ಚೋಗ್ಬಿಡುತ್ತೆ ಪರ್ಮನೆಂಟಾಗಿ ನೀನು ಮಾತಾಡಲಿಲ್ಲ ಅಂದರೆ ಅಂತ ಬಾಯಿ ಮುಚ್ಚಬಹುದು. ನಾಲಿಗೆ ಮುಚ್ಚಲಿಕ್ಕಾಗತ್ತಾ? ನಾಲಿಗೆ ಹೇಗೆ? ನಾವು ವೈರಾಗ್ಯ ಆಗಬೇಕು ಅಂತ ಏಕಾದಶಿ ವ್ರತ ಮಾಡ್ತೀವಿ, ಚಾತುರ್ಮಾಸ ವ್ರತ ಮಾಡ್ತೀವಿ, ಎಲ್ಲ ವ್ರತಗಳನ್ನು ಮಾಡ್ತೀವಿ, ಭೀಷ್ಮ ಪಂಚಕ ಮಾಡ್ತೀವಿ, ವಿಷ್ಣು ಪಂಚಕ ಮಾಡ್ತೀವಿ, ಪಯೋವ್ರತ ಮಾಡ್ತೀವಿ, ಎಲ್ಲ ವ್ರತಗಳ ಚಾಂದ್ರಾಯಣ ಮಾಡ್ತೀವಿ, ಎಲ್ಲ ವ್ರತಗಳನ್ನು ಮಾಡ್ತೀವಿ, ಅವರವರ ಯೋಗ್ಯತೆಗನುಸಾರವಾಗಿ ಮಾಡ್ತೀವಿ. ಏಕಾದಶಿ ಮುಗಿಬೇಕು, ಏಕಾದಶಿ ಸ್ಟಾರ್ಟ್ ಆಗುತ್ತೆ, ದಶಮೇ ದಿವಸ ರಾತ್ರಿ ನಾಳೆ ಉಪವಾಸ, ಇವತ್ತೇ ಸಾಯಂಕಾಲ ಚೆನ್ನಾಗಿ ಊಟ ಮಾಡಿಬಿಡಬೇಕು ಅಥವಾ ಚೆನ್ನಾಗಿ ತಿಂಡಿ ತಿಂದುಬಿಡಬೇಕು. ಯಾಕೆಂದರೆ ನಾಳೆ ಪೂರ್ತಿ ಉಪವಾಸ. ಏಕಾದಶಿ ಉಪವಾಸ ಮಾಡುವವನಿಗೆ ದಶಮಿಯ ಚಿಂತೆ ಅಲ್ವಾ? ಏಕಾದಶಿ ದಿವಸ ಕುತ್ಕೊಂಡು ಬಿಟ್ಟು ಯೋಚನೆ ಮಾಡ್ತಾ ಇರೋದು, ದೇವರ ಪೂಜೆ ಮಾಡಿ ಇಟ್ಟುಬಿಡೋದು, ದೇವರ ನೆನಪನ್ನು ನಾವು ತರಿಸ್ಕೊಳ್ಬೇಕು. ನಾಳೆ ಏನು ಮಾಡಬೇಕು, ದ್ವಾದಶಿ ನಾಳೆ ಎಷ್ಟು ಗಂಟೆಗೆ ಇಡಬೇಕು, ಏನು ಮಾಡಬೇಕು ಅಡುಗೆನ, ಯಾವ ಮಠಕ್ಕೆ ಹೋಗಬೇಕು, ಅಲ್ಲಿ ಯಾವಾಗ ಊಟಕ್ಕೆ ಹಾಕ್ತಾರೆ, ಅಲ್ಲಿ ನಮಸ್ಕಾರದ ಯೋಚನೆ ಬರಲ್ಲ. ಎಷ್ಟು ಗಂಟೆ ಪಾರಣೆ, ಇವತ್ತು ಹರಿವಾಸರ ಎಷ್ಟು ಗಂಟೆಗೆ, ಅಯ್ಯೋ ಹರಿವಾಸರ ಇಷ್ಟು ಲೇಟಾ, ಊಟ ಲೇಟು. ಮಾಡ್ತಾ ಇರೋದು ಏಕಾದಶಿ ಉಪವಾಸ, ಚಿಂತೆ ಮಾಡ್ತಾ ಇರೋದು ದ್ವಾದಶಿ ಊಟದ್ದು. ಇದು ಜಿವ್ವೆ ಕೇಳಲ್ಲ ರೀ. ಆಮೇಲೆ ಏಕಾದಶಿ ರಾತ್ರಿ ಮಲಗಬೇಕಾದ್ರೆ ನಾಳೆಗೆ ಬೇಕಾದ ತರಕಾರಿಗಳನ್ನೆಲ್ಲ ಇವತ್ತೆಲ್ಲ ಹೆಚ್ಚ ಕುತ್ಕೊಂಡ್ಬಿಡೋದು. ಅಯ್ಯೋ ನಾಳೆಗೆ ಈ ತರಕಾರಿ ಬೇಕು, ಈ ಭಕ್ಷ್ಯ ಮಾಡ್ತಾರೆ, ಇದು ಬೇಕು, ಈ ತರಕಾರಿ ಬೇಕು ಅಂತ ಎಲ್ಲ ಹೆಚ್ಚ ಕುತ್ಕೊಂಡ್ಬಿಡೋದು. ಹೀಗೆ ಮಾಡಿ ನಾಳೆ ಅವರು ಏನು ನಮಸ್ಕಾರ ಮಾಡಿ, ನಮ್ಮ ರಾಯರಿಗೆ ನಮಸ್ಕಾರ ಮಾಡಿ, ದೇವರುಗಳಿಗೆ ನಮಸ್ಕಾರ ಮಾಡಿ, ಇನ್ನೂ ತೀರ್ಥ ತಗೊಳ್ತಾ ಇಲ್ಲ, ಬಂದು ಎಲೆನಲ್ಲಿ ಏನು ಬಿದ್ದಿದೆ ಅಂತ ಕುತ್ಕೊಂಡೇ ಬಿಡೋದು. ಆ ನಾಲಿಗೆ ಹೇಗಿರುತ್ತೆ ಅಂದರೆ, ಒಂದು ದಿವಸ ಉಪವಾಸ ಹಾಕಿದ್ದ ನಾಲಿಗೆ ಯಾವಾಗ ನನಗೆ ಕಾಣ್ತಾ ಇರುತ್ತೋ ತಿಂತೀನೋ ಅಂತ ಕಾಯ್ತಾ ಇರುತ್ತೆ, ಹಾಕಿದ ತಕ್ಷಣ ತಿಂತಾನೇ ಇರೋದು. ಇದಕ್ಕೆಲ್ಲ ಬಂತು ವೈರಾಗ್ಯ ನಾಲಿಗೆಗೆ ಅಲ್ವಾ? ಏಕಾದಶಿದು ಇನ್ನು ಚಾತುರ್ಮಾಸದ್ದು ಮೊದಲನೇ ವ್ರತ ದ್ವಿದಳ ವ್ರತ, ಶಾಖವ್ರತ ಅಲ್ವ ಮೊದಲನೇದು, ಶಾಖವ್ರತ.
ಶಾಖವ್ರತದಲ್ಲಿ ತರಕಾರಿಗಳು ಯಾವ ಬರಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಇನ್ನು ಮಾಡ್ಕೊಂಡು ತಿನ್ಬಿಟ್ಟು ಇನ್ನೂ ಒಂದು ತಿಂಗಳಿದೆಯಲ್ಲಪ್ಪ ಇನ್ನೂ ಸ್ಟಾರ್ಟ್ ಮೊದಲನೇ ದಿನದಿಂದ ನಮ್ಮ ಕ್ಯಾಲೆಂಡರ್ನಲ್ಲಿ ಟಿಕ್ಕು ಮೊದಲು ಅಯ್ಯೋ 1 ದಿವಸ ಆಯಿತು 2 ದಿವಸ ಆಯಿತು 3 ದಿವಸ ಆಯಿತು ಅಯ್ಯೋ ಅಂತೂ ಮುಗಿತಪ್ಪ ನಾಳೆ ಮೊಸರಿನ ವ್ರತ ಆರಾಮಾಗಿರ್ಬೋದು. ಆ ಚಾತುರ್ಮಾಸಗಳ ವ್ರತ ಬರೋದು ಆ ತಿನ್ನುವ ಪದಾರ್ಥಗಳಲ್ಲಿ ಏನು ತಿಂತೀವೋ ಅದರ ಬಗ್ಗೆ ವೈರಾಗ್ಯ ಬರಬೇಕು. ಹೊಟ್ಟೆ ತುಂಬಲಿಕ್ಕೋಸ್ಕರ ಮಾಡಬೇಕು. ನಾವಾಗಲ್ಲ, ನಾಲಿಗೆ ಚಪಲ ಬೇಕು ನಮಗೆ. ಆ ವ್ರತ ಪ್ರಾರಂಭ ಆದಾಗ ಸಂಕಲ್ಪ ಮಾಡಿದ್ರಿಂದ ವ್ರತದ ಕೊನೆಯವರೆಗೂ ನಾಳೆ ಬಂತು, 10 ದಿವಸ ಮುಗೀತು, 15 ದಿವಸ ಮುಗೀತು, ಯಾವಾಗ ವ್ರತ ಮುಗಿಯತ್ತೋ ಅಂತ ಚಿಂತನೆಯೇ ಹೊರತು ವ್ರತ ಮಾಡುವಾಗ ಆ ವ್ರತದಲ್ಲಿರುವ ಪರಮಾತ್ಮರ ರೂಪ ಏನು, ಪರಮಾತ್ಮ ನಿನಗೆ ಅರ್ಪಣೆ ಮಾಡ್ತಿದ್ದ ವ್ರತನ ಅಂತ ನಿಷ್ಕಾಮನೆಯಿಂದ ಮಾಡೋರು ಭಾಳ ಕಡಿಮೆ ಅಲ್ವಾ. ಮನಸ್ಸು ಬರಲ್ಲ ಅದು ಕೆಲವರು. ಆಮೇಲೆ ಬಂತು ಇಲ್ಲಿ ಪಾನೀಯಗಳನ್ನು ಕುಡಿಬೇಕು, ಹಾಲಿನ ವ್ರತವಂತು ಅಂದ್ರಂತೂ ಬೇರೆ ಇದಿಲ್ಲೇ ಇಲ್ಲ. ಯಾಕೆಂದರೆ ಹೆಂಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನ ಅಂದರೆ ಕಾಫಿ ಟೀಗಳಿಗೆ. ಅಯ್ಯೋ ಹಾಲಿನ ವ್ರತ ಬಂದ್ಬಿಡ್ತು, ಬೇರೆ ಯಾವ ವ್ರತದಾರ ಮಾಡಿಬಿಡ್ಬೋದು, ಈ ಹಾಲಿನ ವ್ರತ ಮಾಡಲಿಕ್ಕಾಗಲ್ಲ. ಅದಕ್ಕೆ ಮತ್ತೆ ಕೆಲವರು ಕಾಫಿ ಡಿಕಾಕ್ಷನ್ನೇ ಕುಡಿಯೋದು, ಅದಕ್ಕೆ ಮತ್ತೆ ಕೆಲವರು ಸ್ವಲ್ಪ ಮೊಸರು ಹಾಕೊಂಡು ಕುಡಿಯೋರು ಇದ್ದಾರೆ, ನೋಡಿದ್ದೀನಿ ನಾನು. ಸ್ವಲ್ಪ ಮೊಸರು ಹಾಕೊಂಡ್ರೆ ಅದು ಬರುತ್ತಂತೆ. ಅದು ಹೆಂಗೆ ಬರುತ್ತೆ ದೇವರು ಹೇಳಿದ ಗೊತ್ತಿಲ್ಲ ಅವರಿಗೆ. ಮೊಸರು ಹಾಕೊಂಡ್ರೆ ಬರುತ್ತೆ. ಕೆಲವರು ಗ್ರೀನ್ ಟೀ ಅಂತ ಮಾಡ್ಕೊಂಡು ಕುಡಿತಾರೆ. ಒಟ್ಟು ಕುಡಿಬೇಕು, ಅದು ಬಿಡೋದು ಬೇಕು. ಯಾಕೆ ಅಂದರೆ ಚಾತುರ್ಮಾಸದಲ್ಲಿ ನಾವು ಹಾಲು ಕುಡಿದರೆ ಬೇರೆ ಕಾಫಿ ಟೀ ಅಂತೂ ಸರ್ವತಾ ನಿಷಿದ್ಧ, ಬಿಟ್ಬಿಡಿ. ಅದನ್ನು ಕುಡಿದ್ರೆ ಮದ್ಯಪಾನ ಮಾಡಿದಷ್ಟು ಪಾಪ ಬರುತ್ತೆ. ಏಕಾದಶಿ ದಿವಸ ಎಳ್ನೀರು ಕುಡಿದ್ರೆ ಮದ್ಯಪಾನ ಮಾಡಿದಷ್ಟು ಪಾಪ ಬರುತ್ತೆ. ಎಳ್ನೀರು ವರ್ಜ್ಯ, ಏಕಾದಶಿ ದಿವಸ ಕುಡಿಬಾರ್ದು. ಏನು ತೊಗೊಳ್ಬಾರ್ದು, ಏನು ತೊಗೊಳ್ಳಲ್ಲಪ್ಪ, ಸುಸ್ತಾಗ್ಬಿಟ್ಟಿದೆ ಎಳ್ನೀರು ತೊಗೊಳ್ತೀನಿ ಅಂತ ಹೋದರೆ, ಎಳ್ನೀರು ತೊಗೊಂಡ್ರೆ ಏಕಾದಶಿ ದಿವಸ ಸುರಾಪಾನ ಮಾಡಿದರೆ ಏನು ಪಾಪ ಬರುತ್ತೆ, ಅದು ಬರುತ್ತೆ. ಹಾಗೆ ನಮ್ಮ ಬಾಯಿ ಚಾಪಲ್ಯ ಇದೆ ನೋಡಿ, ಅದು ಹೋಗಲ್ಲ. ಇನ್ನೂ ಬೇಕು, ಇವತ್ತು ಅದು ಟೇಸ್ಟ್ ಇದೆ, ಇನ್ನೂ ಬೇಕು, ನಾಳೆ ಅದನ್ನೇ ಮಾಡ್ತೀರಾ, ಇನ್ನೂ ಬೇಕು. ಆ ಜಿಹ್ವಾ ಚಾಪಲ್ಯವನ್ನು ಗೆಲ್ಲುವುದು ಬಹಳ ಕಷ್ಟ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಬಹಳ ಕಷ್ಟ. ಹಾಗೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಅಧ್ಯಯನ ಮಾಡಬೇಕು. ಶಾಸ್ತ್ರಗಳ ಅಧ್ಯಯನ ಗುರುಮುಖೇನ ಮಾಡಬೇಕು. ಇಂಟರ್ನೆಟ್ನಲ್ಲಿ ನಾನು ಗುರುಗಳಿಂದ ಮಾಡ್ತೀನಿ ಅನ್ನೋದು ಸರ್ವತಾ ಸಲ್ಲ. ಈಗ ನಡೆಯುತ್ತೆ, ಎಲ್ಲ ಪಾಠಗಳು ಇಂಟರ್ನೆಟ್ನಲ್ಲೇ ನಡೆಯುತ್ತೆ. ಜನಗಳು ಸೋಮಾರಿಗಳಾಗಿ ಹೋಗಿದ್ದಾರೆ. ಕರೋನಾ ಬಂದಾಗಿನಿಂದ ಏನಾಗಿದೆ ಅಂದರೆ ಪಾಠಕ್ಕೆ ಮುಖತಃ ಹೋಗೋವರೇ ಕಡಿಮೆ ಆಗೋಗಿದ್ದಾರೆ. ಎಲ್ಲ ಇಂಟರ್ನೆಟ್ನಲ್ಲಿ. ಯಾಕೆಂದರೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಶಾಸ್ತ್ರೋಕ್ತವಾದ ಉಡುಪು ಹಾಕ್ಕೊಳ್ಬೇಕು. ಮನೆಯಲ್ಲಿ ಕೂತ್ಕೊಂಡು ಹೆಂಗೆ ಬೇಕೋ ಹಂಗೆ ಕೂತ್ಕೊಂಡು ಕೇಳ್ಬೋದಲ್ಲ ಇವರು. ತಿಂಡಿ ತಿಂದ ಕೇಳ್ಬೋದು, ಕಾಫಿ ಕುಡಿತಾ ಕೇಳ್ಬೋದು. ಹೀಗೆ ಮಾಡುವುದಿಲ್ಲ ಶಾಸ್ತ್ರದಲ್ಲಿ, ಅಪಚಾರ ಅದು. ಹಾಗೆ ಮಾಡೋದಿದೆ. ಗುರುಗಳ ಮುಖಾನ ಶಾಸ್ತ್ರಾಧ್ಯಯನ ಮಾಡಬೇಕು. ಶೌಚ ಇರಬೇಕು, ಶುಚಿ ಇರಬೇಕು, ನಮ್ಮ ಬಟ್ಟೆ ಶುಚಿ ಇರಬೇಕು. ನಮ್ಮಲ್ಲಿ ಏನು ಬಂದಿದೆ ಒಂದು ಪದ್ಧತಿ ಅಂದರೆ, ಎಷ್ಟು ಗಲೀಜಿರುತ್ತೋ ಅವನು ಮಡಿಪಂಚ ಅಷ್ಟು ಪರಮ ಮಡಿ ಮಾಡ್ತಾನೆ ಅವನು ಅಂತ ಅಲ್ಲ. ಅದು ಶೌಚವಾಗಿರಬೇಕು. ಅಂದರೆ ನಾವು ಪ್ರಾಮುಖ್ಯತೆ ಕೊಟ್ಟು ಬರೀ ಶೌಚವನ್ನು, ಮೈಯನ್ನು ತೊಳೆಯೋದು, ಬಟ್ಟೆಯಲ್ಲಿಯೇ ಸ್ವಚ್ಛತೆಯಲ್ಲಿಯೇ ಪ್ರಾಮುಖ್ಯ ಕೊಟ್ಟು ಶೌಚನಾಮಕನಾದ ಭಗವಂತನನ್ನೇ ಬಿಡಬಾರ್ದು. ಆದರೆ ನಮ್ಮದೇನು ಹಣೆ ಬರ ಅಂದರೆ, ಬಟ್ಟೆ ಎಷ್ಟು ಗಲೀಜಾಯಿತೋ ಅಷ್ಟು ಮಡಿ ನಮಗೆ. ಇನ್ನೊಬ್ಬರಿಗೇನಪ್ಪ ಅಂದರೆ ಯಾವಾಗಲೂ ಬಟ್ಟೆ ತಿಕ್ತಾ ಮೈ ತಿಕ್ತಾ ಕುತ್ಕೊಂಡ್ಬಿಟ್ರೆ ಅವರು ಸ್ವಚ್ಛ. ಆ ಸ್ವಚ್ಛ ಆಗಲ್ಲ ರೀ ಅದು. ಅಂತರಂಗ ಶುದ್ಧಿನೂ ಬೇಕು, ಬಹಿರಂಗ ಶುದ್ಧಿನೂ ಬೇಕು. ಬಹಿರಂಗ ಶುದ್ಧಿಯೇ ಪ್ರಾಮುಖ್ಯತೆ ಆಗಬಾರ್ದು. ಎಲ್ಲ ಫಸ್ಟ್ ಕ್ಲಾಸಾಗಿ ಒಳ್ಳೆ ಐರನ್ ಮಾಡ್ಕೊಂಬಂದ್ಬಿಟ್ಟು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದ್ಬಿಟ್ಟು, ಒಳ್ಳೆ ಮಡಿ ಉಟ್ಕೊಂಬಂದ್ಬಿಟ್ಟು, ಚೆನ್ನ ಮನಸ್ಸಿನಲ್ಲಿ ಕಾಮ ಕ್ರೋಧ ವಿಷ ತುಂಬಿಕೊಂಡಿದ್ರೆ ಭಗವಂತ ಒಲಿಯಲ್ಲ. ಕ್ರೋಧಕ್ಕಿಂತ ಮೈಲಿಗೆ ಬೇರೆ ಇಲ್ಲ. ಹೇಳಿದ್ದೆ ನಿಮಗೆ, ಮೈಲಿಗೆ ದೇವರ ಪೂಜೆ ಮಾಡಬೇಕಾದರೆ ಮೈಲಿಗೆ ಕೋಪ ಬಂತು ಅಂದರೆ ಮತ್ತೆ ಸ್ನಾನ ಮಾಡಬೇಕು. ಅದರಂಥ ಮೈಲಿಗೆ ಇಲ್ಲೇ ಇಲ್ಲ. ಏನು ವಿದ್ಯಾಮಾನ್ಯರೇ ತೋರಿಸ್ಬಿಟ್ರು, ಹೇಳಿದ್ದೆ ಹಿಂದೆ ನಿಮಗೆ. ವಿದ್ಯಾಮಾನ್ಯರೇ ತೋರಿಸಿದ್ರು ಅದನ್ನು. ಅವರು ತಾನು ಯಾರ ಮೇಲೂ ಸಿಟ್ಟು ಬಂತು ಒಂದು ಕ್ಷಣ ಅಂತಂದರೆ
ಅವನು ಯಾರು ತಪ್ಪು ಮಾಡಿದ್ನೋ ಅವನು ಮೈಲ್ಯ ಮಾಡಿದ್ದ, ಅವನು ಸ್ನಾನಕ್ಕೆ ಹೋಗಬೇಕಾಗಿತ್ತು. ಅವು ಗುರುಗಳೇನು ಹೇಳಿದರು? ಏನು ಹೇಳಿಲ್ಲ. ಅವರು ಸುಮ್ಮನೆ ಎದ್ದೋಗಿ ತಾವು ಸ್ನಾನ ಮಾಡ್ಕೊಂಡ್ಬಂದರು. ತಪ್ಪಾದ ಅವನು ಕೇಳ್ದ ವಿದ್ಯಾಮಾನರಿಗೆ, ಯಾಕೆ ಗುರುಗಳೇ ನಾನು ಅಪರಾಧ ಮಾಡಿದ್ದೆ, ನಾನು ಸ್ನಾನ ಅಲ್ವಪ್ಪ, ನೀನು ಅಪರಾಧ ಮಾಡಿದ್ದೆ, ಕೋಪ ನನಗೆ ಬಂದಲ್ಲ, ಅದು ನನ್ನ ಮೈಲಿಗೆ, ನಿನಗಿಂತ ಜಾಸ್ತಿ ಮೈಲಿಗೆ ನನಗೆ, ನಾನು ಸ್ನಾನ ಮಾಡ್ಕೊಂಡ್ಬಂದೆ ಅಂದರು. ನಮಗೆ ಬರೋದು ಕರ್ಮಕ್ಕೆ ಒಳ್ಳೆ ಕೆಲಸ ಮಾಡಬೇಕಾದ್ರೇ ಕೋಪ ಬರೋದು. ದೇವ್ರ ಪೂಜೆಗೆ ಕೂತಾಗೇ ಕೋಪ ಬರೋದು. ನಮಗೆ ಬೇರೆ ಯಾವಾಗ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಕೋಪ ಬರೋದೇ ಇಲ್ಲ ನಮಗೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಭಗವಂತನ ಸ್ಮರಣೆ ಮಾಡಬೇಕಾದ್ರೆ, ಭಗವಂತನ ಪೂಜೆ ಮಾಡಬೇಕಾದ್ರೆ ನಮಗೆ ಕೋಪ ಬರೋದು. ಆ ಕೋಪ ಇರಬಾರ್ದು. ಮನಸ್ಸಿನಲ್ಲಿ ಒಂದೇ ರೀತಿ ಇರಬೇಕು. ಒಂದೇ ರೀತಿ ಇರಬೇಕು ಅಂದರೆ ಭಗವಂತನಲ್ಲಿ ಒಂದೇ ರೀತಿ ಮನಸ್ಸಿರಬೇಕು. ಕ್ಷಮಾಗುಣ ಇರಬೇಕು. ಕ್ಷಮಾಗುಣ ನಮ್ಮಲ್ಲಿ ಇರೋದು ಭಾಳ ಕಷ್ಟ ರೀ. ಕ್ಷಮಾಗುಣ ಅಂದರೆ ನಮಗೇನು, ಯಾರ ಸುಜ್ಞಾನಿಗಳು ಜ್ಞಾನಿಗಳು ಏನೇ ಸ್ವಲ್ಪ ಅಪಚಾರ ಆಗಿದ್ರು, ಸಣ್ಣ ಮಕ್ಕಳಿಂದ ಅಪಚಾರ ಆಗಿದ್ರು, ನಾವು ತಿಳಿ ಹೇಳಬೇಕು. ಅವರಿಗೆ ಹಿಂಸೆಯಾಗುವಂಥ ದಂಡನೆ ಮಾಡಬಾರ್ದು, ಸ್ವಲ್ಪ ದಂಡಿಸಬೇಕು. ಆದರೆ ತಿದ್ದಿ ಹೇಳಬೇಕು ಅವರುಗಳಿಗೆ. ಕ್ಷಮ ಇರಬೇಕು. ಒಂದು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ದ, ಚೆನ್ನಾಗಿ ಬೈದು ಬಿಡೋದು. ಚೆನ್ನಾಗಿ ಬೈದು ಅವನಿಗೆ ಮನಸ್ಸಿನಲ್ಲಿ ತೊಂದರೆ ಆಗಿ ಅವನು ಅನುಭವಿಸಿ ಅದೆಲ್ಲ ಪಾಪಗಳು ನಮಗಂಟುತ್ತವೆ. ಕ್ಷಮಾಗುಣ ಇರಬೇಕು. ಕ್ಷಮಿಸಬೇಕು. ಒಂದು ಸತಿ ಕ್ಷಮಿಸಬೇಕು. ಇರಲಿ ಮಾಡಪ್ಪ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ಮಾಡಿಸ್ಬೇಕು. ನನ್ನಲ್ಲಿ ಭಕ್ತಿ ಇರಬೇಕು. ಭಗವಂತ ಇವೆಲ್ಲ ಏನು ಮಾಡಿದ್ರು ಭಗವಂತನ ಮೇಲೆ ಭಕ್ತಿ ಇಲ್ಲ ಅಂದರೆ ಏನೂ ಉಪಯೋಗ ಇಲ್ಲ. ದಯ ಇರಬೇಕು. ದಯ ಇರಬೇಕು. ಎಲ್ಲರ ಮೇಲೂ ದಯ ಇರಬೇಕು. ಪ್ರಾಣಿಗಳ ಮೇಲೆ ದಯ ಇರಬೇಕು. ಮನುಷ್ಯರ ಮೇಲೆ ದಯ ಇರಬೇಕು. ಎಲ್ಲರ ಮೇಲೂ ದಯ ಇರಬೇಕು. ಭಗವದ್ಭಕ್ತರ ಮೇಲೆ ದಯ ಇರಬೇಕು. ಭಗವದ್ ವಿರೋಧಿಗಳ ಮೇಲೆ ದಯ ಮಾಡಬಾರ್ದು. ಭಗವದ್ಭಕ್ತರ ಮೇಲೆ ದಯ ಮಾಡಬೇಕು. ಸತ್ಯ ಹೇಳಬೇಕು. ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಬೇಕು ಅಂದರೆ ಭಗವಂತನ ಬಗ್ಗೆ ಸತ್ಯವನ್ನೇ ಹೇಳ. ಈಗ ಭಗವಂತನ ಬಗ್ಗೆ ಸತ್ಯ ಹೇಳುವವರು ಭಾಳ ಕಡಿಮೆ. ಸತ್ಯ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ನಾವು ಮನೆಯಲ್ಲಿ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಹೇಳಬೇಕು, ಇದ್ದದಿದ್ದಾಗೆ ಹೇಳು, ಸತ್ಯವನ್ನು ಹೇಳಿಕೊಡ್ಬೇಕು ಮಕ್ಕಳಿಗೆ. ಇದ್ದದಿದ್ದಾಗೆ ಹೇಳು ಅಂತಂದರೆ ಭಗವಂತ ಹೇಗಿದ್ದಾನೋ ಹಾಗೆ ವರ್ಣಿಸಿ. ಭಗವಂತ ಗುಣಪೂರ್ಣ, ಅವನನ್ನು ನಿರ್ಗುಣ ಅಂತ ಮಾಡಿದರೆ ಅದು ಸುಳ್ಳಾಗತ್ತೆ. ಭಗವಂತ ಸುಖಾನಂದ ಸ್ವರೂಪ, ಅವನಿಗೆ ಆಕಾರನೇ ಇಲ್ಲ ಅಂದರೆ, ಪ್ರಾಕೃತ ಆಕಾರ ಇಲ್ಲ ಅಂತ ಹೇಳೋದು ಬಿಟ್ಟು ಅವನಿಗೆ ಆಕಾರನೇ ಇಲ್ಲ ಅಂತ ಹೇಳೋದು. ನಾನೇ ಭಗವಂತ ಅನ್ನೋದು ಇವೆಲ್ಲ ಸುಳ್ಳು. ಪ್ರಪಂಚವೇ ಸುಳ್ಳು ಅನ್ನೋದು, ಕಂಡಿದ್ದೆಲ್ಲ ಸುಳ್ಳು ಅನ್ನೋದು. ಕಾಣದಿದ್ದು ಸತ್ಯ, ಕಂಡಿದ್ದೆಲ್ಲ ಸುಳ್ಳು ಅಂದರೆ ಸತ್ಯವನ್ನು ಹೇಳಿದಾಗ ಆಗಲ್ಲ. ಅದು ಸತ್ಯ ಇದ್ದದ್ದು ಅದೇ ಲೌಕಿಕವಾಗಿ ತಗೊಂಡ್ರೆ ನಮ್ಮ ಸತ್ಯ ಹೇಳುವುದರಿಂದ ಸಜ್ಜನರಿಗೆ ಏನೂ ತೊಂದರೆ ಆಗಬಾರ್ದು. ಕೃಷ್ಣ ಪರಮಾತ್ಮನೇ ಉದಾಹರಣೆ ಕೊಡ್ತಾನೆ. ಒಬ್ಬನು ಕಳ್ಳ, ದರೋಡೆಕೋರ ಒಬ್ಬ ಬ್ರಾಹ್ಮಣನನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಬ್ರಾಹ್ಮಣನನ್ನು ಓಡಿಸಿಕೊಂಡು ಬಂದಾಗ ಆ ಬ್ರಾಹ್ಮಣ ಒಬ್ಬ ಋಷಿಮುನಿಗಳ ಪಕ್ಕದ ಆಶ್ರಮದಲ್ಲಿ ಹೋಗ್ತಾನೆ ಹಿಂದ್ಗಡೆ. ಆ ದರೋಡೆಕಾರರು ಬಂದುಬಿಟ್ಟು ಅವರಿಗೆ ಕೇಳ್ತಾರೆ, ನೀನು ಇಲ್ಲಿ ಒಬ್ಬ ಬ್ರಾಹ್ಮಣ ಓಡೋಗ್ತಿದ್ದಲ್ಲ, ಬಂದಿದ್ದಾನ ಇಲ್ಲಿ ಅಂತ. ಋಷಿಗಳು ಇಲ್ಲ ಅಂತಾರೆ. ಅವ್ರು ಸುಳ್ಳು ಹೇಳ್ದಂಗೆ ಆಯ್ತಲ್ವ? ಅವರ ಆಶ್ರಮದಲ್ಲೇ ಇದ್ದಾನಲ್ವ ಅವನು ಆಶ್ರಮದಲ್ಲಿದ್ದಾನೆ. ಆ ಬ್ರಾಹ್ಮಣ ಅವನಲ್ಲಿದ್ದಾನೆ. ದರೋಡೆಕಾರ ತೊಗೊಂಡ್ಬಿಟ್ಟು ಅವನಿಗೆ ಸಾಯಿಸೋಗ್ತಾ ಇದ್ದ ಅಲ್ವಾ? ಅವನು ಸಜ್ಜನ ಇದ್ದರೆ ಅವನಿಗೆ ಇವ್ರು ಸತ್ಯ ಹೇಳಿದರೆ ತೊಂದರೆ ಆಗತ್ತಲ್ವ? ಆದ್ದರಿಂದ ಅವರು ಹೇಳಿದ ಸುಳ್ಳೇ ಸತ್ಯ ಆಯಿತು. ನಾವು ಹೇಳಿದ ಸತ್ಯ ಸುಳ್ಳಾಗ್ಬಿಡುತ್ತೆ ಕೆಲವೊಂದು ಟೈಮ್ನಲ್ಲಿ. ಇದೇ ಮಹಾಭಾರತದಲ್ಲಿ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತಂದರು. ಧರ್ಮರಾಜ ನಾನು ಹೇಳಲ್ಲ ಅಂದ, ಸುಳ್ಳು ಹೇಳಲ್ಲ ನಾನು ಅಂದ. ನೋಡಿ, ಭಾಗವತೋತ್ತಮರು ಭಾಗವತ್ ಧರ್ಮವನ್ನು ಎಂದೂ ಹನುಮ ಭೀಮ ಮಧ್ವರು ಬಿಟ್ಟಿಲ್ಲ. ದೇವರು ಹೇಳ್ದ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅವರು, ಮಾಡ್ತಾರೆ. ಯಾಕಂದರೆ ಕೃಷ್ಣ ನಿನ್ನಾಜ್ಞೆ, ನೀನು ಸ್ವಾಮಿ ನಾನು ದಾಸ ಅನ್ನೋರು. ಧರ್ಮರಾಜ ಹಿಂದೆ ನಾನು ಸುಳ್ಳು ಹೇಳಲ್ಲ ಅಂದ. ಆವಾಗ ಭೀಮಸೇನ ದೇವರು ಏನು ಅಶ್ವತ್ಥಾಮೋ ಹತಃ ಅಂದ, ಇವನ್ನೆಲ್ಲ ಕುಂಜರ. ಹೀಗೆ ಭಗವಂತನ ಆಜ್ಞೆಯನ್ನು ನಾನು ಆಲೋಚಿಸಿ ಮಾಡ್ತೇನೆ, ನಾನು ಯೋಚಿಸಿ ಮಾಡ್ತೇನೆ ಅಂತ 1-2-3 ಸಾರಿ ಧರ್ಮರಾಜ ಹೇಳಿದ್ದಕ್ಕೆ ಧರ್ಮರಾಜನಿಗೆ ನರಕ ದರ್ಶನ ಆಯಿತು. ದರ್ಶನ ಆಯ್ತು ಅಷ್ಟೇ ಅವನಿಗೆ. ಅವನೇ ನರಕಾಧಿಪತಿ, 2ನೇ ರೂಪ ಅದು ಧರ್ಮ.
ಯಮಧರ್ಮರಾಜರು ಧರ್ಮರಾಜನಾಗಿ ಹಾಗೂ ವಿದುರನಾಗಿದ್ದರು. ನಮ್ಮಗಳಿಗೆ ಕಾಣುವ ಯಮನ ರೂಪ ಬೇರೆ, ಜ್ಞಾನಿಗಳಿಗೆ ಕಾಣುವ ಎಲ್ಲ ಜ್ಞಾನಿಗಳು, ಎಲ್ಲ ಋಷಿಗಳು, ಎಲ್ಲ ಸಾಧಕರು ಯಮನ ಪಟ್ಟಣಕ್ಕೆ ಹೋಗಲೇಬೇಕು. ಯಮನ ಪಟ್ಟಣದಲ್ಲಿ ಕೂತ್ಕೊಳ್ತಾರೆ. ಯಮರಾಜ ತನ್ನ ಧರ್ಮವನ್ನು ಕೇಳಬೇಕಾದ್ರೆ ಆ ಜ್ಞಾನಿಗಳನ್ನ ಕೇಳ್ತಾನೆ, ನಿಮ್ಮ ಸಲಹೆ ಏನು ಕೊಡಿರಿ ಅಂತ ಕೇಳ್ತಾನೆ. ನಮಗೇನು ಮಾಡ್ತಾನೆ? ಕರ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಆ ಕಡೆ ತನ್ನ ದೂತರಿಗೆ ಕೊಟ್ಟುಬಿಡ್ತಾನೆ ಭಯಂಕರ ರೂಪಕ್ಕೆ. ಹಾಗೆ ಸತ್ಯವನ್ನು ಹೇಳಬೇಕು ಅಂದರೆ ಸಜ್ಜನರಿಗೆ ತೊಂದರೆಯಾಗದಂತಹ ಸತ್ಯವನ್ನು ಹೇಳಬೇಕು. ಇದು ಯಾರ ಸ್ವಭಾವ? ಇದು ಬ್ರಾಹ್ಮಣರ ಸ್ವಭಾವ ಧರ್ಮಗಳು. ಆದರೆ ಈ ಸ್ವಭಾವಗಳು ಬ್ರಾಹ್ಮಣರಲ್ಲಿ ಉಳಿದಾಗ ಕಾಣೋದಿಲ್ಲ. ಕೆಲವೆಷ್ಟು ಜನಗಳನ್ನು ಸೇರಿಬಿಟ್ಟು ನಾವು ಬ್ರಾಹ್ಮಣ ಅಂದರೆ ನಾವು ಜನಿಸಿದ ಜಾತಿಯಿಂದ ಬ್ರಾಹ್ಮಣರಾಗಿದ್ದೀವಿ ಹೊರತು ಬ್ರಾಹ್ಮಣರ ಏನು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಬ್ರಾಹ್ಮಣರಿಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಂತನ್ನೋದಕ್ಕೆ ಕಾರಣ ಯಾರು? ನಾವೇನೇ. ಯಾಕೆ ಅಂದರೆ ಬ್ರಾಹ್ಮಣತ್ವ ನಮ್ಮಲ್ಲಿ ಹಿಂದೆ ಇತ್ತು. ಯಾಕೆ ಇತ್ತು ಅಂದರೆ ಶಾಪ ಕೊಡುವ ಶಕ್ತಿ ಇತ್ತು, ವರ ಕೊಡುವ ಶಕ್ತಿ ಇತ್ತು, ಆ ಜಪದ ಶಕ್ತಿ ಇತ್ತು, ನಿಷ್ಠೆ ಇತ್ತು. ಈಗ ಜಪ ಯಾರು ಮಾಡ್ತಾರೆ? ನಿಷ್ಠೆ ಎಲ್ಲಿದೆ? ಶಾಪ ಕೊಡುವ ಅರ್ಹತೆ ಎಲ್ಲಿದೆ? ಬ್ರಾಹ್ಮಣ ಅಂತ ಹೇಳಿಕೊಳ್ಳುವುದು ಯಾಕೆ? ಬ್ರಾಹ್ಮಣ ಜನಿವಾರ ಹಾಕಿದ್ದೇನೆ. ಮುಂದೆ 12ನೇ ಸ್ಕಂದದಲ್ಲಿ ಬರುತ್ತೆ. ಮುಂದೆ ಕಲಿಯುಗದಲ್ಲಿ ಹೇಗೆ ಅಂತ ಭಾಗವತ ಮುಂದಿನ ಸ್ಕಂದದಲ್ಲಿ ಬರುತ್ತೆ ಅದು. ಹೀಗೆ ಬ್ರಾಹ್ಮಣರು ಸ್ವಭಾವದ ಧರ್ಮಗಳು ಇವಾಗಿರಬೇಕು. ಇನ್ನು ಕ್ಷತ್ರಿಯರ ಧರ್ಮ ಹೇಗೆ? ತೇಜೋ ಬಲಂ ಧೃತಿಶೌರ್ಯಂ ತಿತಿಕ್ಷೌದಾರ್ಯ ಮಧ್ಯಮ ಸ್ಥೈರ್ಯಂ ಬ್ರಹ್ಮಣ್ಯಮೈಶ್ವರ್ಯಂ ಕ್ಷತ್ರ ಪ್ರಕೃತ ಯಸ್ವಿಮಾ ಅಂತ. ಕ್ಷತ್ರಿಯರಿಗೆ ತೇಜಸ್ಸಿರಬೇಕು, ಬಲ ಇರಬೇಕು, ಧೈರ್ಯ ಇರಬೇಕು, ಸುಖ ದುಃಖಗಳನ್ನು ಸಹಿಸುವ ದ್ವಂದ್ವ ಸಹಿಷ್ಣುತೆ ಇರಬೇಕು, ಔದಾರ್ಯ ಇರಬೇಕು. ಕ್ಷತ್ರಿಯರಿಗೆ, ರಾಜರಿಗೆ ಔದಾರ್ಯ ಇರಬೇಕು, ಲೋಭಿಗಳಾಗಬಾರ್ದವರು. ಶತ್ರು ನಿಗ್ರಹದ ಪ್ರವೃತ್ತಿ ಇರಬೇಕು, ಸ್ಥಿರತೆ ಇರಬೇಕು. ಬ್ರಾಹ್ಮಣರಲ್ಲಿ ಭಕ್ತಿ ಇರಬೇಕು. ಈಗಿನ ರಾಜರುಗಳಲ್ಲಿ ಬ್ರಾಹ್ಮಣರಲ್ಲಿ ಭಕ್ತಿ ಇಲ್ಲೇ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಹಿಂದೆ ಯಾವುದೇ ರಾಜನ ಆಸ್ಥಾನದಲ್ಲಿ ಅವನಿಗೆ ಅಡ್ವೈಸ್ ಕೊಡುವನು, ಸಲಹೆ ಕೊಡುವನು ಬ್ರಾಹ್ಮಣನೇ ಆಗ್ತಾ ಇದ್ದ ಅಲ್ವಾ? ಹಾಗೆ ಇವು ಕ್ಷತ್ರಿಯರಿಗೆ ಸ್ವಾಭಾವಿಕವಾದ ಧರ್ಮಗಳು. ಆಸ್ತಿಕ್ಯಂ ದಾನನಿಷ್ಠಾಚ ಅಧಂಬೋ ವಿಪ್ರಸೇವನಂ ಅತುಷ್ಟಿರರ್ಥೋಪಚಯೇ ವೈಶ್ಯ ಪ್ರಕೃತ ಯಸ್ವಿಮ. ಆಸ್ತಿಕತೆ ಇರಬೇಕು ವೈಶ್ಯರಿಗೆ, ದಾನ ಕೊಡುವ ನಿಷ್ಠೆ ಇರಬೇಕು. ಇದು ಆಲ್ಮೋಸ್ಟ್ ಇಲ್ಲ. ಢಾಂಬಿಕ ಮುಂದೆ ತೋರುವುದೊಂದು, ಹಿಂದೆ ತೋರುವುದು. ಮುಂದೆ ಪರಮಭಕ್ತ ಅನ್ನೋದು, ಮುಂದೆ ನಾನು ಸಜ್ಜನ ಅನ್ನೋದು, ಒಳಗಡೆ ಬರೀ ಮೋಸ ಮಾಡ್ತಾ ಇರೋದು. ಈ ಥರ ಇರಬಾರ್ದು. ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇರಬೇಕು. ಧನ ಸಂಪಾದನೆಯಲ್ಲಿ ಅತೃಪ್ತಿ. ವೈಶ್ಯರಿಗೆ ಎಷ್ಟು ಧನ ಬಂದರೂ ಸಾಕಾಗಲ್ಲ ಅಲ್ವಾ? ಅತೃಪ್ತಿ ಇವು ಇರಬೇಕು. ಇವು ವೈಶ್ಯವನ ಸ್ವಾಭಾವಿಕ ಧರ್ಮಗಳಿವು, ಅವನಲ್ಲಿರುವ ಧರ್ಮಗಳು. ಇನ್ನು ಶುಶ್ರೂಷಣಂ ದ್ವಿಜಗವಾಂ ದೇವಾನಾಂ ಚಾಪ್ಯ ಮಾಯೆಯ ತತ್ರ ಲಬ್ಧೇನ ಸಂತೋಷ ಶೂದ್ರ ಪ್ರಕೃತ ಯಸ್ವಿಮ. ನಿರ್ವಂಚನೆಯಿಂದ ಶೂದ್ರರು ಗೋವುಗಳ ಸೇವೆ ಮಾಡಬೇಕು, ಬ್ರಾಹ್ಮಣರ ಸೇವೆ ಮಾಡಬೇಕು, ದೇವತೆಗಳ ಸೇವೆ ಮಾಡಬೇಕು. ಸೇವೆಯಿಂದ ದೊರೆತ ಹಣದಲ್ಲಿ ತೃಪ್ತಿ ಪಡುವುದು ಇದು ಶೂದ್ರರ ಸ್ವಾಭಾವಿಕ ಧರ್ಮ. ಇನ್ನು ವರ್ಣ ಬಾಹ್ಯರಿರ್ತಾರಲ್ಲ, ವರ್ಣ ಸಾಂಕರ್ಯ ಮಾಡಿರ್ತಾರಲ್ಲ. ವರ್ಣ ಸಾಂಕರ್ಯ ಅಂದರೆ ಏನು? ಈ ವರ್ಣದವರು ಆ ವರ್ಣದವ್ರನ್ನ ಮದುವೆ ಆಗೋದು, ಆ ವರ್ಣದವರು ಈ ವರ್ಣದವ್ರನ್ನ ಮದುವೆ ಆಗೋದು. ಇವರು ಹೆಂಗಿರ್ತಾರೆ? ಇವ್ರ ಸ್ವಭಾವ ಏನು? ಬಾಹ್ಯ ಶೌಚ ಇಲ್ಲದವರವರು. ಏನೇ ಮೈ ತೊಳ್ಕೊಂಡ್ರು ಬಾಹ್ಯ ಶೌಚ ಇಲ್ಲ ಅವರಿಗೆ. ಸುಳ್ಳು ಹೇಳೋದು, ಅವ್ರು ಸುಳ್ಳು ಹೇಳೋದವ್ರ ಸ್ವಭಾವ. ಈಗ ಎಲ್ಲರದು ಸುಳ್ಳು ಹೇಳೋದೇ ಸ್ವಭಾವ ಆಗೋಗಿದೆ. ಸುಳ್ಳು ಹೇಳುವುದು, ಕಳ್ಳತನ ಮಾಡೋದು, ಪುಣ್ಯ ಪಾಪಾದಿಗಳಲ್ಲಿ ವಿಶ್ವಾಸ ಇಲ್ಲದ. ಏನು ಮಾಡಬೇಕು? ಒಂದು ಗಂಡು ಒಂದು ಹೆಣ್ಣು, ಸರಿಯಪ್ಪ ವರ್ಣ ಸಾಂಕರ್ಯ ಆದರೆ ಆಯಿತು. ಮುಂದೆ ಯಾರು ನೋಡಿದ್ದಾರೆ? ನಮ್ಮ ತಾತನ್ನ ಯಾರು ನೋಡಿದ, ನಮ್ಮ ಮುತ್ತಾತನ್ನ ಯಾರು ನೋಡಿದ್ದಾರೆ? ಅವ್ರ ಪಾಪಕ್ಕೆ ಬೀಳ್ತಾರೆ, ಬೀಳಲಿ ಬಿಡು. ಅಪ್ಪ ಅಮ್ಮ ಕಣ್ಣಿದ್ದವ್ರಿಗೆ ಕೇಳಲ್ಲ ಅವರು, ಇನ್ನು ತಾತ ಮುತ್ತಾತನ ಕೇಳ್ತಾರ? ನಿಷ್ಕಾರಣವಾದ ಜಗಳ, ಏನು ಕಾರಣನೇ ಇರಲ್ಲ. ಸುಮ್ಮನೆ ನೋಡ್ತಿರ್ತೀವಿ ರೋಡ್ನಲ್ಲಿ, ನೋಡ್ತಾ ಇರಲ್ವಾ? ಏನು ಸ್ವಲ್ಪ ಏನೂ ಇಲ್ಲ, ಸುಮ್ಮನೆ ಜಗಳ ಆಡೋದು. ನಿಷಿದ್ಧ ಕಾಮನೆ. ಯಾವುದು ಶಾರದಲ್ಲಿ ನಿಷಿದ್ಧ ಇದೆ, ನಾನು ಗ್ರಹಣ ಕಾಲದಲ್ಲಿ ತಿನ್ನಬಾರ್ದು, ನಾನು ತಿಂತೀನಿ, ಏನಾಗತ್ತೆ ನನಗೆ? ಏಕಾದಶಿ ಉಪವಾಸ ಮಾಡಬೇಕು, ಇಲ್ಲ ನಾನು 3 ಹೊತ್ತು ಊಟ ಮಾಡ್ತೀನಿ. ಏನು ಮಾಡಬೇಕು? ಯಾರಾದರೂ ಒಳ್ಳೆಯ ಹೀಗಲ್ಲಪ್ಪ ಹೀಗೆ ಅಂತ ಹೇಳಿದರೆ ಅದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ ಅವರಿಗೆ. ಇದನ್ನು ನೋಡ್ತಾ ಇದ್ದೀವಿ ನಾವೀಗ. ಇವು ಯಾರ ಸ್ವಭಾವ? ವರ್ಣಬಾಹ್ಯರಾದವರ ಸ್ವಭಾವ. ಎಲ್ಲ ವರ್ಣದವರಿಗೂ ಇರುವ ಸಾಮಾನ್ಯ ಧರ್ಮ ಹೇಳ್ತಾರೆ.
ಅಹಿಂಸಾ ಸತ್ಯಮಸ್ತೇಯಂ ಅಕಾಮ ಕ್ರೋಧ ಲೋಭತ ಭೂತಪ್ರಿಯಹಿತೇಹ ಚ ಧರ್ಮೋಯಂ ಸಾರ್ವವರ್ಣಿಕ. ಅಹಿಂಸೆ ಇರಬೇಕು, ಸತ್ಯವಚನ ಅದನ್ನೇ ಹೇಳಿದ್ದಲ್ಲ, ಅದು ಸತ್ತಿರಬೇಕು. ಪರರ ಸ್ವತ್ತನ್ನು ಬಯಸದಿರುವುದು, ಇನ್ನೊಬ್ಬನ ವಸ್ತುವನ್ನು ಮನಸ್ಸಿನಲ್ಲಿ ಕೂಡ ನನಗೆ ಬೇಕು ಅಂತ ಬಯಸದೇ ಇರುವುದು, ನಿಷಿದ್ಧ ಕಾಮವನ್ನು ಬಿಡುವುದು, ಕ್ರೋಧಗಳನ್ನು ಬಿಡುವುದು, ಪ್ರಾಣಿಗಳಿಗೆ ಹಿತವನ್ನು ಬಯಸುವುದು. ಇವೆಲ್ಲವೂ ಎಲ್ಲ ವರ್ಣದವರಿಗೂ ಬೇಕಾದ ಸಾಧಾರಣ ಧರ್ಮ ಅಂತ ಭಗವಂತ ಹೇಳ್ದ. ಇನ್ನು ವರ್ಣಾಶ್ರಮಗಳಿಗೆ ಬರ್ತಾನೆ. ಇನ್ನು ಬ್ರಹ್ಮಚರ್ಯ ಧರ್ಮ ಹೇಗಿದೆ? ದ್ವಿತೀಯಂ ಪ್ರಾಪ್ಯನು ಪೂರ್ವ್ಯಾ ಜನ್ಮೋಪನಯನಂ ದ್ವಿಜಃ ವಸನ್ ಗುರುಕುಲೇ ದಾಂತೋ ಬ್ರಹ್ಮಾದೀತವಾಗ್ಯತಃ. ವೇದೋಕ್ತ ವಿಧಾನದಿಂದ ಉಪನಯನ ಸಂಸ್ಕಾರವೆಂಬ ಎರಡನೇ ಜನ್ಮವನ್ನು ಪಡೆಯುತ್ತಾನಾದ್ದರಿಂದ ದ್ವಿಜ. ಒಂದು ಜನ್ಮ ತಾಳ್ತಾನೆ, ಇನ್ನೊಂದು ದ್ವಿಜ ಅಂದರೆ ಜನ್ಮ ತಾಳೋದು. ದ್ವಿ ಅಂದರೆ ಎರಡು ಬಾರಿ, ಒಂದು ತಾಯಿಯ ಗರ್ಭದಿಂದ ಬರುವುದು, ಒಂದು ಉಪನಯನದಿಂದ ಬರುವುದು. ಇವರು ಯಾರು? ಇವರು ದ್ವಿಜರೆನಿಸುವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಮೂರು ಜನನೂ ಉಪನಯನ ಮಾಡಿಕೊಳ್ಳವರೇ. ಅವರು ಗುರುಕುಲದಲ್ಲಿ ವಾಸ ಮಾಡುತ್ತಾ ಇಂದ್ರಿಯ ನಿಗ್ರಹಯುಕ್ತರಾಗಿ ಮೌನದಿಂದಿದ್ದು ವೇದಾಧ್ಯಯನ ಮಾಡಬೇಕು. ನೀವು ಕೇಳ್ತೀರ, ಮೌನದಿಂದ ವೇದಾಧ್ಯಯನ ಹೇಗೆ ಮಾಡಬೇಕು? ಮೌನದಿಂದ ಇದ್ದು ಅಂದರೆ, ಮೌನ ಅಂದರೆ ಏನಂದರೆ ಭಗವಂತನ ಬಗ್ಗೆ ಬಿಟ್ಟು ಬೇರೆಯವರನ್ನು ಮಾತಾಡಬಾರ್ದು, ಅದು ಮೌನ. ಅದಕ್ಕೆ ಭೀಮಸೇನಿಗೆ ಮಹಾಮುನಿ ಅಂತ ಇದ್ರಲ್ವ, ಭೀಮಸೇನಿಗೆ ಮುನಿ ಅಂತ ಯಾಕಿದ್ರು? ಭೀಮ ಮಾತಾಡ್ತಾನೆ ಇದ್ದ. ಭೀಮ ಭಗವಂತನ ಮಾತುಗಳಲ್ಲದೆ ಬೇರೆ ಮಾತಾಡ್ದವನೇ ಅಲ್ಲ, ಎಲ್ಲೆಲ್ಲೂ ಭಗವಂತನ ಕಾಣ್ತಾ ಇದ್ದ. ಅವನು ಮೌನಿ. ಮೌನ ವ್ರತ ಅಂತ ಮಾಡ್ತಾರಲ್ಲ, ಅವರು ಮಾಡಿಬಿಟ್ರೆ ಪಾಠ ಇಲ್ಲ, ಅಧ್ಯಯನ ಇಲ್ಲ, ಪ್ರವಚನ ಇಲ್ಲ ಅಂತೇನು ಇಲ್ಲ ರೀ, ಎಲ್ಲ ಮಾಡಬೇಕು. ಹರಟೆ ಮಾಡಬಾರ್ದು, ಭಗವಂತನನ್ನು ಬಿಟ್ಟು ಅನ್ಯ ವಿಷಯಗಳಲ್ಲಿ ಮಾತಾಡಬಾರ್ದು. ಭೋಜನದಲ್ಲಿ ಭೋಜನ ಮಾಡುವಾಗ ಮೌನ ಇರಬೇಕು. ಯಾಕೆ? ಅದು ಭಗವಂತನ ಯಜ್ಞ, ವೈಶ್ವಾನರ ಯಜ್ಞ ಮಾಡ್ತಾ ಇದ್ದೇವೆ. ಆವಾಗ ಭಗವಂತನ ನೆನಪಿಸಿಕೊಂಡು ನಾವು ತುತ್ತಿಗೂ ಗೋವಿಂದ ಅಂತ ಹೇಳ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ನಾವು ಊಟ ಮಾಡಬೇಕು, ಭೋಜನ ಮಾಡಬೇಕು. ಅದು ಬಿಟ್ಟು ನಾವು ಟಿ ವಿ ಹಾಕ್ಕೊಂಡು ಯಾರ್ದೋ ಮರಡ್ರ ಕತೆ ಕೇಳಿದೆ, ಅವನ ಕಳ್ಳನ ಕತೆ ಕೇಳಿದೆ, ಊಟ ಮಾಡಿದೆ ಅನ್ನೋದು ಹೆಂಗೆ ಅರಗತ್ತೆ? ಅಸಿಡಿಟಿ ಬರುತ್ತೆ. ಹೀಗೆ ಅದು. ಆಮೇಲೆ ಬ್ರಹ್ಮಚಾರಿ ಮೌಂಜಿ, ಕೃಷ್ಣಾಜಿನ, ಪಲಾಶದಂಡ, ಅಕ್ಷಮಾಲೆ, ಯಜ್ಞೋಪವೀತ, ಕಮಂಡಲ, ವಸ್ತ್ರ, ಆಸನ, ದರ್ಬೆಗಳನ್ನು ಧರಿಸಬೇಕು. ಈಗ ಇದು ಯಾರು ಮಾಡಲಿಕ್ಕೆ ಶಕ್ಯ ಇಲ್ಲ. ಬಟ್ ಅವ್ರು ಯಾರು ಬ್ರಹ್ಮಚಾರಿಗಳು ನಿಷ್ಠೆಯಿಂದ ಇರ್ತಾರೆ ಅವ್ರು ಮಾಡ್ಬೋದು. ಇದ್ದಾರೆ ಕೆಲವರು, ಇಲ್ಲ ಅಂತೇನಿಲ್ಲ. ಶಿಖವನ್ನು ಬಿಡಬೇಕು. ದಂತ ಕಾಷ್ಟದಿಂದ ಹಲ್ಲು ಉಜ್ಜಬಾರದು. ಶಿಖಾಧಾರಿಯಾಗ ಶಿಖೆಯನ್ನು ಬಿಡಬೇಕು. ಎಲ್ಲರೂ ಎಲ್ಲ ವರ್ಣದವರು ಶಿಖೆಯನ್ನು ಬಿಡಬೇಕು ಅಂತಿದೆ ಶಾಸ್ತ್ರದಲ್ಲಿ. ಶಿಖೆಯನ್ನು ಬಿಡಬೇಕು, ಆದರೆ ಯಾರೂ ಶಿಖೆಯನ್ನು ಬಿಡೋಲ್ಲ. ಈಗ ಶಿಖಾ ಬಿಡೋದೇ ಒಂದು ಫ್ಯಾಷನ್ ಆಗೋಗಿದೆ. ಆ ಫ್ಯಾಷನ್ಗೋರ್ಕ ಶಿಖಾ ಬಿಡ್ತಾರೆ ಅಷ್ಟೇ. ಶಿಖದ ಜ್ಞಾನನೇ ಇಲ್ಲ, ಹಾಗೆ ಮಾಡ್ತಾರೆ. ಹೇಳ್ತಾರೆ, ಸ್ನಾನ ಭೋಜನ ಹೋಮೇಶು ಜಪೋಚ್ಚಾರೇ ಚ ವಾಕ್ಯತಃ ನ ಛಿಂದ್ಯಾನ್ ನಖೋರೋ ಮಾಣಿ ಕಕ್ಷೋಪಸ್ಥಗದ ನೃಪಿ. ಸ್ನಾನ, ಭೋಜನ, ಹೋಮ, ಜಪ, ಮಲಮೂತ್ರ ವಿಸರ್ಜನ ಕಾಲದಲ್ಲಿ ಮೌನದಿಂದ ಇರಬೇಕು. ಕೂದಲುಗಳನ್ನು, ತೊಡೆಸಂದಿಯ ಕೂದಲುಗಳನ್ನು, ಉಗುರುಗಳನ್ನು ಕತ್ತರಿಸಕೂಡದು ಬ್ರಹ್ಮಚಾರಿಯರು. ಬ್ರಹ್ಮಚರ್ಯ ವ್ರತದಲ್ಲಿದ್ದವನು ಬುದ್ಧಿಪೂರ್ವಕವಾಗಿ ಯಾವ ಕಾಲದಲ್ಲಿಯಾದರೂ ಅವನು ವೀರ್ಯಸ್ಖಲನ ಮಾಡ್ಕೋಬಾರ್ದು. ಆಕಸ್ಮಿಕವಾಗಿ ಆದರೆ ಪ್ರಾಯಶ್ಚಿತ್ತವಾಗಿ ನೀರಿನಲ್ಲಿ ಮುಳುಗಿ ಪ್ರಾಣಾಯಾಮ, ಗಾಯತ್ರಿ ಜಪಗಳನ್ನು ಮಾಡಬೇಕು ಅವನು. ಅಗ್ನಿ, ಸೂರ್ಯ, ಆಚಾರ್ಯ, ಗುರು, ಗೋ, ಬ್ರಾಹ್ಮಣರನ್ನು ಗುರುತಿಸಿ, ಗುರು ಹಿರಿಯರನ್ನು ಗುರುತಿಸಿ ದೇವತೆಗಳಿಗೂ ನಮಿಸಬೇಕು. 3 ಸಂಧ್ಯೆಗಳಲ್ಲೂ ಮೌನದಿಂದ ಉಪಾಸನ ಜಪಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಆಚಾರ್ಯಮ್ಮ ವಿಜಾನೀಯಾನ್ ಅವ ಮನ್ಯೇತ ಕರ್ಹಿಚಿತೆ ನ ಮರ್ತ್ಯಬುದ್ಧ್ಯಾಸೂಯೇತ ಸರ್ವದೇವಮಯೋ ಗುರು. ಗುರುವಿನಲ್ಲಿ ಉಪದೇಶ ತೆಗೆದುಕೊಳ್ಬೇಕಾದರೆ ಗುರುವಿನಲ್ಲಿ ಉಪದೇಶ ಕೊಡುವವನು ನಾನು ಎಂದೇ ತಿಳಿಯಬೇಕು. ಅವನು ಗುರುವೇ ಕೊಡ್ತಾ ಇದ್ದಾನೆ ಅಂತ ಗುರುವಿನಲ್ಲಿ ನಿಂತುಕೊಂಡು ನಾನು ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾವ ವಿಷಯದಲ್ಲಿಯೂ ಗುರುವಿಗೆ ಅವಮಾನ ಮಾಡಕೂಡದು. ಮನುಷ್ಯನೆಂದು ಬಗೆದು ಅವನಲ್ಲಿ ಕೋಪವನ್ನು ಮಾಡಿಕೊಳ್ಬಾರ್ದು. ಎಲ್ಲ ದೇವತಾ ಮಂತ್ರ ಉಪದೇಶಕನಾದ ಗುರುವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಚಿಂತಿಸಬೇಕು ನಾವು ಅಂತ ಭಗವಂತ ಹೇಳ್ತಾನೆ.
ಅವರು ಹೇಗಿರಬೇಕು ಅಂದರೆ ಹಿಂದೆ ಹೇಗಿರ್ತಿದ್ರು ಅಂತ ಹೇಳ್ತಾನೆ. ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಅವರು ಭಿಕ್ಷಾನ್ನವನ್ನು ಬಿಡಬೇಕು, ಮನೆಗಳಿಗೆ ಹೋಗಿ ಭಿಕ್ಷಾನ್ನವನ್ನು ಬಿಡೋದು ಗುರುವಿಗೆ ಕೊಡಬೇಕು. ಕಮಂಡಲ ವಸ್ತ್ರ ಯಾರಾದರೂ ಕೊಟ್ಟರೆ ಭಿಕ್ಷಾಟನೆಗೆ ಹೋದಾಗ ಅದನ್ನು ತಂದು ಗುರುವಿಗೆ ಕೊಡಬೇಕು. ಗುರುವಿನ ಅನುಮತಿ ಇದ್ದರೆ ವಿನಯದಿಂದ ಅನ್ನಾದಿಗಳನ್ನು ಸ್ವೀಕರಿಸಬೇಕು. ನಾನು ಸಿಕ್ತು ನಾನು ತಿಂತೀನಿ ನಿಮ್ಮನ್ನೇ ಹೆಂಗೆ ಕೇಳೋದು ಅಂತಿಲ್ಲ, ಗುರು ಕೊಟ್ಟರೆ ತಿನ್ನಬೇಕು. ಗುರು ಗಮನ ಶಯನಾಸನಗಳಲ್ಲಿದ್ದಾಗ ಅವನನ್ನು ಸೇವಿಸುತ್ತಾ ಅವನ ಬಳಿಯಲ್ಲಿ ಸದಾ ವಿನೀತನಾಗಿರಬೇಕು. ಹೆಚ್ಚು ದೂರದಲ್ಲಿರದೆ ಕೈ ಮುಗಿದು ನಿಂತಿರಬೇಕು. ಗುರು ಅಲ್ಲೆಲ್ಲೋ ಇರ್ತಾನೆ, ಅವನ ಮಗಿರ್ತಾನೆ, ಅವನ ಪಡಿ ಇವನೆಲ್ಲೋ ಏನೋ ನೋಡ್ತಾ ಇರ್ತಾನೆ, ಆ ಥರ ಇಲ್ಲ. ಹೀಗಿದ್ದವನು ಸದಾಚಾರಯುಕ್ತನಾಗಿ ವಿದ್ಯಾಭ್ಯಾಸ ಮುಗಿಯುವವರೆಗೂ ಅವಿಚ್ಛಿನ್ನ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಿದ ಗುರುಕುಲದಲ್ಲಿ ವಾಸವಾಗಬೇಕು. ವಿದ್ಯಾಭ್ಯಾಸ ಮುಗಿದ ಬಳಿಕ ಸತ್ಯಲೋಕವನ್ನು ವೇದಳಿಯ ಆಶ್ರಯ ಸರ್ವಾಶ್ರಯ ಬ್ರಹ್ಮ ನಾರಾಯಣನನ್ನು ಹೊಂದುವ ಬಯಕೆಯಿಂದ ಬೃಹದ್ವೃತ್ತಿ ಯಾವಜ್ಜೀವ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳಬಹುದು. ಪುನಃ ವೇದಜ್ಞನಿಗೆ ಗುರುಸೇವೆಯನ್ನು ಮಾಡಿಕೊಂಡು ತನ್ನ ಶರೀರವನ್ನು ಮೀಸಲಾಗಿಡಬಹುದು ಅಥವಾ ಗೃಹಸ್ಥಾಶ್ರಮವನ್ನು ಮಾಡಬಹುದು ಅಂತ ವೇದಾಧ್ಯಯನ ಮುಗಿದ ಮದುವೆನೂ ಆಗಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಬ್ರಹ್ಮಚಾರಿ ಅಗ್ನಿಯಲ್ಲಿ, ಗುರುವಿನಲ್ಲಿ ಹಾಗೂ ತನ್ನ ಶರೀರದಲ್ಲಿ ಮತ್ತು ಎಲ್ಲ ಪ್ರಾಣಿಗಳಲ್ಲಿಯೂ ಭಗವಂತನು ಇದ್ದಾನೆ ಎಂದು ಅವನನ್ನು ಏಕಚಿತ್ತದಿಂದ ಚಿಂತಿಸಬೇಕಾಗತ್ತೆ. ಹಾಗೆ ಚಿಂತಿಸಿದರೆ ಅವನ ಬ್ರಹ್ಮ ವರ್ಚಸ್ಸು ಹೆಚ್ಚಾಗತ್ತೆ, ನಿಷ್ಕಲ್ಮಶನೂ ಆಗ್ತಾನೆ. ಮುಖ್ಯವಾಗಿ ಬ್ರಹ್ಮಚಾರಿಯಾದವನು ಸ್ತ್ರೀಯರನ್ನು ನೋಡುವುದು, ಮುಟ್ಟುವುದು, ಮಾತನಾಡಿಸುವುದು, ಪರಿಹಾಸ ಮಾಡುವುದು ಇತ್ಯಾದಿಯಾಗಿ ಮಾಡಬಾರದು. ಗೃಹಸ್ಥನಲ್ಲದವನು ಕಣ್ಣ ಮುಂದೆ ಪ್ರಾಣಿಗಳು ಹೆಣ್ಣು ಗಂಡು ಕೂಡುವುದನ್ನು ಕೂಡ ನೋಡಬಾರದು. ನೋಡಿ ಎಷ್ಟಿದೆ ಬ್ರಹ್ಮಚಾರಿಗಳಿಗೆ. ನಾವು ಸುಮ್ಮನೆ ಮದುವೆ ಆಗಿಲ್ಲ ಅವನು ಬ್ರಹ್ಮಚಾರಿ ಅಂದ್ಬಿಡ್ತೀವಿ, ಅವನು ಸಂಸಾರಕ್ಕಿಂತ ಹೆಚ್ಚೇ ಇರ್ತಾನೆ. ಆಮೇಲೆ ಬ್ರಹ್ಮಚಾರಿ ಶೌಚ, ಆಚಮನ, ಸ್ನಾನ, ಸಂಧ್ಯಾ ವಂದನೆ, ಕಪಟವಿಲ್ಲದ ವರ್ತನೆ, ತೀರ್ಥಯಾತ್ರೆ, ಜಪಗಳನ್ನು ಮಾಡ್ತಾ ಇರಬೇಕು. ಅಸ್ಪೃಶ್ಯ ಸ್ಪರ್ಶ, ಅಭಕ್ಷ್ಯ ಭಕ್ಷಣ, ಮಾತನಾಡಬಾರದವರೊಡನೆ ಮಾತುಕತೆ ಇದನ್ನು ವರ್ಜಿಸಬೇಕು. ಎಲ್ಲ ಪದಾರ್ಥಗಳಲ್ಲಿ ನನ್ನನ್ನು ಚಿಂತಿಸಬೇಕು ಅಂತ ಭಗವಂತ ಹೇಳ್ತಾನೆ. ಮನಸ್ಸು, ಮಾತು, ಕೃತಿಗಳಲ್ಲಿ ಸಂಯಮ ಇರಬೇಕು. ಎಲ್ಲ ಆಶ್ರಮದವರಿಗೂ ಇರಬೇಕಿದು. ಹೀಗೆ ಮಾಡಿ ತೀವ್ರ ತಪಸ್ಸಿನಿಂದ ಕರ್ಮ ಬಂಧನವನ್ನು ಬಿಡಿಸಿಕೊಂಡು ಬಾಯಾಂತಕವನ್ನು ಸುಟ್ಟುಕೊಂಡು ಸಂಸಾರದಿಂದ ಮುಕ್ತನಾಗುತ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಸರಿಯಾಗಿ ವೇದ ವಿಚಾರ ಮಾಡಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅವನು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಲು ಬಯಸಿದರೆ ಗುರುವಿಗೆ ದಕ್ಷಿಣೆ ಕೊಡಬೇಕು. ದಕ್ಷಿಣೆ ನೀಡಿ ಅವನ ಆಜ್ಞೆಯಿಂದ ಸ್ನಾತಕ ವ್ರತ ಕೈಗೊಳ್ಳಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು. ಸ್ನಾತಕ ವ್ರತ ನಂತರ ತೀರ್ಥಯಾತ್ರೆ ನಂತರ ಗೃಹಸ್ಥಾಶ್ರಮವನ್ನು, ವಾನಪ್ರಸ್ಥಾಶ್ರಮವನ್ನು ಅಥವಾ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬಹುದು. ಒಂದು ಆಶ್ರಮದಿಂದ ಇನ್ನೊಂದು ಆಶ್ರಮಕ್ಕೆ ಹೋಗಬೇಕೇ ಹೊರತು ಆಶ್ರಮ ರಹಿತನಾಗಬಾರದು. ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಇರಬೇಕು, ಆಶ್ರಮ ರಹಿತನಾಗಬಾರದು. ಮುಂದೆ ಗೃಹಸ್ಥ ಧರ್ಮಕ್ಕೆ ಬರ್ತಾನೆ. ಗೃಹಸ್ಥ ಧರ್ಮ ಹೇಗಿರುತ್ತೆ ಅನ್ನೋದಕ್ಕೆ ಬರ್ತಾನೆ. ಗೃಹಾರ್ಥಿ ಸದೃಶಿಂ ಭಾರ್ಯಾಂ ಉದ್ವೇಹದ ಜುಗುಪ್ಸಿತಾಂ ಯವೀಯಸೀಂ ತು ವಯಸಾ ಯಾ ಸವರ್ಣ ಹಿ ಅನುಕ್ರಮಾತೆ. ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಬಯಸಿದರೆ ಆ ಬ್ರಹ್ಮಚಾರಿ ತನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾಗಿರುವವಳು, ಕುಲ ಗೋತ್ರ ಲಕ್ಷಣಗಳಲ್ಲಿ ದೋಷರಹಿತಳಾಗಿರುವವಳು, ಅನುರೂಪಳಾದ ಪತ್ನಿಯನ್ನು ವಿವಾಹ ಆಗಬೇಕು. ಅವಳು ಸಮಾನ ಜಾತಿಯವಳಾಗಿರಬೇಕು. ಸಮಾನ ಜಾತಿಯ ಕನ್ಯೆಯನ್ನು ವಿವಾಹದ ಬಳಿಕ ಮುಂಚೆ ಇತ್ತು. ಸಮಾನ ಜಾತಿಯ ಕನ್ಯಾವನ್ನು ವಿವಾಹವಾದ ಬಳಿಕ ಹಿಂದೆ ಸುಮಾರು ಮದುವೆಗಳನ್ನು ಆಗ್ತಾ ಇದ್ರಲ್ಲ ಭಾಳ ಹಿಂದಿನ ಕಾಲಗಳಲ್ಲಿ. ಅವರು ಬಳಿಕ ಬ್ರಾಹ್ಮಣನ ಕ್ಷತ್ರಿಯನು ವೈಶ್ಯರು ಶೂದ್ರರನ್ನು ವಿವಾಹ ಆಗ್ಬೋದು ಅಂತ ಹೇಳಿಬಿಟ್ಟು ಕೃಷ್ಣ ಮೊದಲನೇ ಮದುವೆ ಏನಾಗಿರಬೇಕು, ಸಮಾನ ಜಾತಿಯರೊಂದಿಗೆ ಆಗಿರಬೇಕು ಅಂತ ಹೇಳ್ತಾನೆ ಭಗವಾನ್. ಆಮೇಲೆ ಇವರು ಎಲ್ಲರೂ ಗೃಹಸ್ಥಾಶ್ರಮಿ, ನಾನೇ ಯಜ್ಞ ಮಾಡ್ತೀನಿ, ಯಜ್ಞ ಅಧ್ಯಯನ ದಾನಗಳನ್ನು ಎಲ್ಲರೂ ದ್ವಿಜರೂ ನಡೆಸಬೇಕಾಗತ್ತೆ. ಯಾಜನ ಅಧ್ಯಾಪನ ಪ್ರತಿಗ್ರಹಗಳನ್ನು ಜೀವನಕ್ಕಾಗಿ ಬ್ರಾಹ್ಮಣನು ಮಾತ್ರ ಮಾಡಬಹುದು, ಬೇರೆಯವರು ಮಾಡಲಿಕ್ಕಾಗಲ್ಲ. ನಾನು ಪಾಠ ಹೇಳ್ಕೊಡ್ತೀನಿ, ನಾನು ಯಜ್ಞ ಮಾಡಿಸ್ತೀನಿ, ಇವೆಲ್ಲ ಬೇರೆಯವರು ಮಾಡಲಿಕ್ಕಾಗಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಶಿಲೋಂಚ ವೃತ್ತಿಯಿಂದ ಜೀವಿಸಬಹುದು. ಅಂದರೆ ಹೊಲದಲ್ಲಿ ಬೆಳೆ ಕೊಯ್ದು ಬಿದ್ದಿರತ್ತಲ್ಲ, ಅದರಲ್ಲಿ ತೊಗೊಂಡ ಕಾಳುಗಳನ್ನು ತಿಂದು ಜೀವನ ಮಾಡುವ ಶಿಲೋಂಚ ವೃತ್ತಿ ಅಂತ ದ್ರೋಣಾಚಾರ್ಯ ಅದನ್ನೇ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಈ ಶರೀರ ಅಲ್ಪವಾದ ವಿಷಯ ಭಗವಂತನು ಕೊಟ್ಟಿದ್ದಂತೂ ಜ್ಞಾನಿಗಳು ಒಪ್ಪೋದಿಲ್ಲ. ಅದು ಈ ಕರ್ಮಭೂಮಿಯಲ್ಲಿ ಏನಾಗಿದೆ ಅಂದರೆ
ಕೃಚ್ಛ ಮುಂತಾದ ವ್ರತಷ್ಟಾನಕ್ಕಾಗಿ, ಜ್ಞಾನಾರ್ಜನ ತಪಸ್ಸಿಗಾಗಿ, ಮರಣಾನಂತರದ ಮೋಕ್ಷ ಸುಖ ಸಂಪಾದನೆಗಾಗಿ ಇದೆ ಅಂತ ತಿಳಿದುಕೊಂಡಿರ್ತಾರೆ. ಗೃಹಸ್ಥಾಶ್ರಮಿಗಳು ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿರೋದು ಮಧ್ವ ಸಿದ್ಧಾಂತ ಒಂದೇನೆ. ಏನು ಹೇಳ್ತಾರೆ ಅಂದರೆ, ಶಿಲೋಂಚ ವೃತ್ಯ ಪರಿತುಷ್ಟ ಚಿತ್ತೋ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ ಮಯ್ಯರ್ಪಿತಾತ್ಮ ಗೃಹಯೇವ ತಿಷ್ಠನ್ ನಾತಿ ಪ್ರಸಕ್ತ ಸಮುಪೈತಿ ಶಾಂತಿಂ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಶಿಲೋಂಚ ವೃತ್ತಿಯಿಂದ ಮನಸ್ಸಿನಲ್ಲಿ ತೃಪ್ತಿ ಹೊಂದಿದ್ದು, ಫಲ ಕಾಮನೆ ಇಲ್ಲದೆ ನಿರ್ಮಲವಾದ ಮನಸ್ಸಿನಿಂದ ಶ್ರವಣಾದಿ ಅತಿಥಿ ಸತ್ಕಾರ ಮಾಡಿ ಮಹಾಧರ್ಮಗಳನ್ನು, ಶಾಸ್ತ್ರವಿಹಿತ ಧರ್ಮಗಳನ್ನು ಆಚರಿಸುತ್ತಾ ತನ್ನ ಮೈ ಮನಗಳನ್ನು ಭಗವಂತನಿಗೆ ಅರ್ಪಿಸಿ ವಿಷಯ ಸುಖದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡಬೇಕು. ಹೆಚ್ಚಿನ ಆಸಕ್ತಿ ಪಡಬಾರದು. ಗೃಹಸ್ಥಾಶ್ರಮದಲ್ಲೇ ಇದ್ದು ಮುಕ್ತಿಯನ್ನು ಪಡೆಯಬಹುದು ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಯಾರು ಬ್ರಾಹ್ಮಣ ರೋಗಾದಿಗಳಿಂದ ಅಥವಾ ದುರ್ಜನರ ಪಿಡಿಯಿಂದ ಕಷ್ಟಕ್ಕೆ ಸಿಲುಕಿರ್ತೀನಲ್ಲ, ಅವನು ಸಿಲುಕಿದ ಬಿಡಿ, ಅವನು ಬ್ರಾಹ್ಮಣ, ಅವನಿಗೆ ಇನ್ನೊಂದು 4 ಹೊಡೆಯೋಣ ಅಂತ ಹೊಡೆದು ಬಿಟ್ಟರೆ ಅಲ್ಲ, ಅವನನ್ನು ಯಾರು ಪಾರು ಮಾಡ್ತಾರೋ ಅವನನ್ನು ನಾನು ಉದ್ಧಾರ ಮಾಡ್ತೀನಿ ಅಂತಾನೆ ಕೃಷ್ಣ ಪರಮಾತ್ಮ. ನೌಕೆ ಪಾರು ಮಾಡುವಂತೆ ಸಂಸಾರದಿಂದ ಅವನನ್ನು ಪಾರು ಮಾಡಿ ಮೋಕ್ಷವನ್ನೇ ಕರುಣಿಸ್ತೀನಿ ಅಂತಾನೆ ಭಗವಂತ. ತಂದೆ ಮಕ್ಕಳನ್ನು ಹೇಗೋ, ಆನೆಗಳು ಹೇಗೋ, ಜ್ಞಾನಿ ತನ್ನ ಶರೀರವನ್ನು ತಾನು ಹೇಗೋ, ಹಾಗೆ ಎಲ್ಲ ರಾಜ ಪ್ರಜೆಗಳು, ಎಲ್ಲರ ರಾಜನು ಎಲ್ಲ ಪ್ರಜೆಗಳನ್ನು ಅವರವರ ಕರ್ತವ್ಯವನ್ನು ಮಾಡುವುದರಿಂದ, ಕಷ್ಟದಿಂದ ತಾಪತ್ರಗಳಿಂದ ಪಾರು ಮಾಡಬೇಕು ಅಂತಿದೆ. ಈಗಿನ ರಾಜರು ಯಾರೂ ಮಾಡಲ್ಲ. ಯಾಕೆಂದರೆ ಅವ್ರು ಕಷ್ಟ ಕೊಡಲಿಕ್ಕೆ ಇರೋದು ರಾಜರುಗಳು. ರಾಜರು ಅಂದರೆ ಈಗಿರೋರು ನಮ್ಮ ನಾಳವರು. ಹೀಗೆ ಯಾರು ಮಾಡ್ತಾರೋ ಅವನು ಎಲ್ಲ ಅನಿಷ್ಟಗಳನ್ನು ದೂರ ಮಾಡಿಕೊಂಡು ಇಂದ್ರಲೋಕಕ್ಕೆ ವಿಮಾನದಿಂದ ಇಂದ್ರನೊಡನೆ ವಿಹರಿಸ್ತಾನೆ. ಆಮೇಲೆ ಹೇಳ್ತಾರೆ, ಬ್ರಾಹ್ಮಣ ಏನು ಮಾಡ್ಬೋದು? ಸೀದನ್ ವಿಪ್ರೋ ವಣಿಗೃತ್ವ ಪಣ್ಯ ದ್ವೈರಾಪದಂ ತರೇತೆ ಖಡ್ಗೇನ ವಾ ಪರಾಕ್ರಾಂತೋ ನ ಶೌವೃತ್ತಿಯ ಕದಂಚನ. ದಾರಿದ್ರ್ಯದಿಂದ ಬಳಲುವ ಬ್ರಾಹ್ಮಣ ಏನು ಮಾಡ್ಬೋದು? ವೈಶ್ಯವೃತ್ತಿಯಿಂದ, ವ್ಯಾಪಾರದಿಂದ ಕಷ್ಟವನ್ನು ದಾಟಬಹುದು. ನಾನು ಭಾಳ ಆಗಿದೆಯಪ್ಪ, ನನಗೆ ಏನೂ ಇಲ್ಲ, ದುಡ್ಡೇ ಇಲ್ಲ, ಜೀವನ ಮಾಡಲಿಕ್ಕಾಗಂದರೆ ವೈಶ್ಯವೃತ್ತಿ ಅಂದರೆ ವ್ಯಾಪಾರ ಮಾಡ್ಬೋದು. ಅಥವಾ ಶಕ್ತಿ ಇತ್ತು ಅಂದರೆ ಖಡ್ಗ ಹಿಡಿದು ಕ್ಷತ್ರಿಯ ವೃತ್ತಿಯಿಂದಲೂ ಜೀವಿಸಬಹುದು. ಆದರೆ ನೀಚರ ಸೇವೆಯಿಂದ ಮಾತ್ರ ಜೀವನ ಮಾಡಬಾರದು. ನೀಚರ ಸೇವೆಯನ್ನು ಮಾಡಿಕೊಂಡು ಜೀವನ ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ವ ದಾಸರು, ಅನ್ನ ವ್ಯಸನಕ್ಕಾಗಿ ಅನುದೀನ ಯಾಚಿಸ್ತಾ ಅನ್ನರ ಮನೆ ನಾಯಿ ಅಂತೆ ಕಾದ್ನಲೆಯ ಬಾಗಲನ ಅಂತ. ಯಾರ್ಯಾರ್ದೋ ಕಾಲು ಹಿಡಿತೀವಿ ನಾವು. ನೀನೇ ದೇವರು, ನೀನು ಕೊಟ್ಟರೆ ನಾನು ಉಂಟು, ನೀನು ಕೊಟ್ಟರೆ ನಾನು ಉಂಟುತ್ತಾ. ಹಾಗೆ ಯಾರ್ಯಾರ್ದೋ ಸೇವೆಯನ್ನು ಮಾಡಬಾರ್ದು ಅಂತಾನೆ ಭಗವಂತ. ಹಾಗೆಯೇ ಎಲ್ಲರೂ ಕ್ಷತ್ರಿಯರು, ವೈಶ್ಯರು ಎಲ್ಲರೂ. ಯಾರು ಸಂಸಾರ ವಂದಿಗನಾಗಿದ್ದರೂ ಹೆಂಡತಿ ಮಕ್ಕಳ ಸುಖವನ್ನೇ ಶಾಶ್ವತ ಅಂತ ಏನು ತಿಳಿದಿರ್ತಾನೋ ಅವನು ಮೂರ್ಖ. ಅವನು ಹೆಚ್ಚು ಆಸಕ್ತಿ ತೋರಿಸಬಾರ್ದು. ಹೆಂಡತಿ ಮಕ್ಕಳ ಸುಖವನ್ನೇ ಶಾಶ್ವತ ಅಂತ ತಿಳಿದು ಆಸಕ್ತಿ ತೋರಿಸಬಾರ್ದು. ಪರಮಾತ್ಮನನ್ನು ಮರೆಯಬಾರದು. ತನ್ನ ಕರ್ತವ್ಯ ಇರಬೇಕು. ಜ್ಞಾನಿಯಾಗಿದ್ದು ಪರಲೋಕದ ಸುಖವನ್ನು ಕೂಡ ಐಹಿಕದಂತೆ ನಶ್ವರ ಎಂದು ತಿಳಿಯಬೇಕು. ಸ್ವರ್ಗದವೂ ನಶ್ವರನೇ, ಸ್ವರ್ಗದ ಸುಖವೂ ನಶ್ವರನೇ, ಮೋಕ್ಷದ ಸುಖನೇ ಶಾಶ್ವತ. ಈಗ ನಾವು ಸತಿಸುತರು, ಬಂಧು ಬಾಂಧವರೆಲ್ಲ ಸೇರಿರ್ತಾರೆ. ಸಮಾಗಮನವನ್ನು ಹೇಗೆ ತಿಳ್ಕೊಳ್ಬೇಕು? ಎಲ್ಲರೂ ಸೇರಿಬಿಟ್ಟಿರ್ತಾರೆ. ನಾವು ಯಾತ್ರೆಗೆ ಹೋಗ್ತಾ ಇರ್ತೀವಿ, ಒಂದು ಬಸ್ನಲ್ಲೋ ಒಂದು ಟ್ರೈನ್ನಲ್ಲೋ, ಎಲ್ಲರೂ ನಮ್ಮ ಯಾತ್ರೆಗೆ ಹೋಗ್ತಾ ಇರ್ತೀವಿ, ಜೊತೆಗೆ ಬಂದಿರ್ತಾರಲ್ವ. ಅವ್ರವ್ರ ಸ್ಟೇಷನ್ ಮುಗೀತಾ, ಅವ್ರವ್ರ ಕೆಲಸ ಮುಗೀತಾ, ಅವ್ರವ್ರು ಹೋಗ್ತಾ ಇರ್ತಾರೆ. ನಮ್ಮ ಜೊತೆಗೆ ಬಂದವರು ಅವರೆಲ್ಲ ಅಷ್ಟೇ. ಸತಿಸುತರು, ಬಂಧು ಬಾಂಧವರು ಅವರ ಕರ್ಮಕರ್ಣವಾಗಿ ನಮ್ಮ ಜೊತೆಗೆ ಬಂದಿರ್ತಾರೆ. ಮನೆ ಮುಂತಾದವುಗಳ ಬಂಧನದಲ್ಲಿ ಸಿಲುಕಬಾರದು. ಅತಿಯಾದ ವ್ಯಾಮೋಹ ಸತಿಸುತರೊಡನೆ, ಸತಿಗೆ ಪತಿಯೊಡನೆ, ಪತಿಗೆ ಸತಿಯೊಡನೆ, ಮಕ್ಕಳೊಡನೆ, ಮನೆಯೊಡನೆ ಏನು ಅತಿಯಾದ ಮೋಹ ಇರಬಾರದು. ಅವುಗಳಲ್ಲಿ ಅಹಂಕಾರಗಳನ್ನು, ಮಮಕಾರಗಳನ್ನು ಬಿಡಬೇಕು. ಗೃಹಸ್ಥರಿಗೆ ಅವರಿಗೆ ಏನೇನು ವಿಹಿತವಾಗಿದೆಯೋ ವರ್ಣಾಶ್ರಮದಲ್ಲಿ ಆ ಧರ್ಮಗಳನ್ನು ಮಾಡಿ ನನ್ನನ್ನು ಭಕ್ತಿಯಿಂದ ಆರಾಧಿಸಬೇಕು, ಆಶ್ರಯಿಸಬೇಕು ನನ್ನನ್ನು. ವಾನಪ್ರಸ್ಥಾಶ್ರಮವನ್ನು ಗೃಹಸ್ಥಾಶ್ರಮ ಸ್ವೀಕರಿಸಬಹುದು. ಮಕ್ಕಳಿದ್ದರೆ ಹೆಂಡತಿಯನ್ನು ಮಕ್ಕಳ ವಶದಲ್ಲಿ ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬಹುದು ಅಂತಿದೆ. ಆದರೆ ಮನೆಯ ಮೇಲೆ ಮನಸ್ಸಿನಲ್ಲಿ ಅತಿಯಾದ ಆಸಕ್ತಿ ಇದ್ದರೆ
ಪುತ್ರರ ಸಂಪತ್ತಿನ ಆಸೆಯಿಂದ ರೋಗಿಷ್ಠನಾಗಿ ಸ್ತ್ರೀವಶನಾಗಿ ಇದ್ದರೆ ಆ ಮೂರ್ಖ ನಾನು ನನ್ನದೆಂಬ ಅನ್ಯತಾ ಜ್ಞಾನದಿಂದ ಮಿಥ್ಯಾಜ್ಞಾನದಿಂದ ಬಳಲುತ್ತಾನೆ, ಬಂಧಿತನಾಗ್ತಾನೆ. ನಾವು ಇದನ್ನು ಸಾಮಾನ್ಯ ನೋಡ್ತೀವಿ. ಅಯ್ಯೋ ನಾನಿಲ್ಲ ಅಂದರೆ ನನ್ನ ತಂದೆ ತಾಯಿಗಳು ಹೇಗಿರ್ತಾರೆ, ವೃದ್ಧರಾಗಿರ್ತಾರೆ, ಹೆಂಡತಿ ಮಕ್ಕಳು ಹೇಗಿರ್ತಾರೆ, ನಾನಿಲ್ಲ ಅಂದರೆ ಇವರು, ನಾನಿಲ್ಲದಿದ್ದರೆ ಅನಾಥರಾಗಿ ದುಃಖಿಗಳಾಗ್ತಾರೆ ಅಂತ ಹೇಳುವನು. ದುಃಖಿಗಳು ಹೇಗೆ ಅಂತ ಬದುಕ್ತವನು ಅವನು ಮೂರ್ಖ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದಕ್ಕೆ ದಾಸರು ಹೇಳೋದು, ನಾನು ಅನಾಥನಲ್ಲಪ್ಪ, ನನಗೆ ನೀನು ಇರ್ಬೇಕಾದ್ರೆ ನೀನೇ ತಾಯಿ ನೀನೇ ತಂದೆ, ನನಗೆ ಯಾರು ಅನಾಥರು ಅಂತ ಕೇಳ್ತಾರೆ ದಾಸರು. ನೀನು ಅನಾಥ, ನಿನಗೆ ತಂದೆ ತಾಯಿ ಇಲ್ಲ ಅಂತ ದಾಸರು ನಿಂದಾಸ್ತುತಿಯಲ್ಲಿ. ಹೀಗೆ ಮನೆ ಮುಂತಾದವುಗಳಿಂದ ಆಸೆಯಲ್ಲಿ ನೊಂದು ಬಿಟ್ಟು ಪರಮಾತ್ಮ ರಕ್ಷಕನಾಗಿದ್ದಾನೆ ಎಂದು ತಿಳಿಯುವ ಮೂಲಕ ತಿಳಿಯದ ಆ ಮೂರ್ಖ ಏನಾಗ್ತಾನೆ, ಅತೃಪ್ತನಾಗ್ತಾನೆ. ಅವರನ್ನೇ ಕೆಟ್ಟ ತಂದೆ ತಾಯಿ ಹೆಂಡತಿ ಮಕ್ಕಳು ಅಂತ ಚಿಂತಿಸುತ್ತೆ, ಹೆಂಡತಿ ಮಕ್ಕಳನ್ನು ಕೆಟ್ಟವರು ಚಿಂತಿಸ್ತಾ, ತಂದೆ ತಾಯಿಗಳನ್ನು ಕೆಟ್ಟವರು ಚಿಂತಿಸ್ತಾ ಮರಣ ಹೊಂದಿ ಅಂಧತಮಸ್ಸಿಗೆ ಬೀಳ್ತಾನೆ ಅಂತ ಕೃಷ್ಣ ಪರಮಾತ್ಮ ಗೃಹಸ್ಥಾಶ್ರಮದಲ್ಲಿ ಹೇಳ್ತಾನೆ. ಇನ್ನು ಮುಂದೆ ವಾನಪ್ರಸ್ಥಾಶ್ರಮದಲ್ಲಿ ಹೇಗಿರಬೇಕು, ವಾನಪ್ರಸ್ಥರು ಹೇಗಿರಬೇಕು ಅಂತ ಹೇಳ್ತಾರೆ. 3ನೇ ಆಶ್ರಮದಲ್ಲಿ ವನಂ ವಿವಿಕ್ಷು ಪುತ್ರೇಶು ಭಾರ್ಯಾಮ್ಯಸ್ಯ ಸಹೈವ ವನಮೇವ ವಸೇಚ್ಛಾಂತ ತೃತೀಯಂ ಭಾಗಮಾಯುಷಃ. ವಾನಪ್ರಸ್ಥಾನವನ್ನು ಸ್ವೀಕರಿಸಬೇಕಾದ ಅವನು ಏನು ಮಾಡ್ತಾನೆ ಅಂದರೆ ಹೆಂಡತಿಯನ್ನು ಮಕ್ಕಳ ವಶದಲ್ಲಿರಿಸಿ ಅಥವಾ ಹೆಂಡತಿಯೊಂದಿಗೆ ತನ್ನ ಆಯುಷ್ಯದ 3ನೇ ಭಾಗ ಪೂರ್ತಿ ವನದಲ್ಲಿಯೇ ಕಳೆಯಬೇಕು. ವನದಲ್ಲಿ ಶಾಂತಿಯಿಂದ ಕಳೆಯಬೇಕು, ಮನದಲ್ಲಿ ಶಾಂತಿಯಿಂದ ವಾಸ ಮಾಡಬೇಕು. ಕಾಡಿನಲ್ಲಿ ಬೆಳೆಯುವ ನಾನು ವಾನಪ್ರಸ್ಥಾಶ್ರಮ ಮಾಡ್ತೀನಿ ಎಂದ ಎಲ್ಲ ಕಟ್ಟಿಗೆ ಒಲೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ಊಟ ಮಾಡಬೇಕು ಅಂತಿಲ್ಲ. ವಾನಪ್ರಸ್ಥಾಶ್ರಮದಲ್ಲಿ ಕಂಡೀಷನ್ ಆಗಿಲ್ಲ. ವಾನವನದಲ್ಲಿ ಕಾಡಿನಲ್ಲಿ ಬೆಳೆಯುವ ಗೆಡ್ಡೆ ಗೆಣಸು ಮುಂತಾದ ಅನಿಷಿದ್ಧ ಆಹಾರಗಳಿಂದ ಬದುಕಬೇಕು. ನಾರು ಉಟ್ಕೊಳ್ಬೇಕು, ಹುಲ್ಲು ಎಲೆ ಕೃಷ್ಣಾಜಿಗಳನ್ನು ಉಡಬೇಕು, ತಲೆಗೂದಲು ರೋಮ ಮೀಸೆಗಳನ್ನು ಮೈಗೆ ಅಂಟಿಕೊಂಡಿದ್ದ ಕೊಳೆಯನ್ನು ಧರಿಸಬೇಕು, ಓಡಬಾರದು. 3 ಹೊತ್ತು ನೀರಿನಲ್ಲಿ ಅವಘಾನ ಸ್ನಾನ ಮಾಡಬೇಕು, ಬರೀ ನೆಲದ ಮೇಲೆ ಮಲಗಬೇಕು. ಅಲ್ಲೊಂದು ಕಾಡು ತೊಗೊಂಡು ಹೋಗ್ತೀನಿ, ನಾನು ಒಂದಿಷ್ಟು ಬ್ಯಾಗ್ ತೊಗೊಂಡು ಹೋಗ್ತೀನಿ, ವಾನಪ್ರಸ್ಥಾಶ್ರಮ ಹೋಗ್ತೀನಿ ಅಂದರೆ ಅಲ್ಲ ಅದು. ಬೇಸಿಗೆಯಲ್ಲಿ ಸುತ್ತಲೂ ಬೆಂಕಿ ಕಾಳು, ಮೇಲ್ಗಡೆ ಸೂರ್ಯನ ಬಿಸಿಲು, ಪಂಚಾಂಗದಲ್ಲಿ ತಾಪವನ್ನು ಸಹಿಸಿಕೊಳ್ಬೇಕು. ಮಳೆಗಾಲದಲ್ಲಿ ಮಳೆ ನೀರಿನ ಧಾರಿಯನ್ನು ಸಹಿಸಿಕೊಳ್ಬೇಕು, ಚಳಿಗಾಲದಲ್ಲಿ ಅತೀವ ಚಳಿಯನ್ನು ಸಹಿಸಿಕೊಳ್ಬೇಕು. ಬಿಸಿಲಿನಲ್ಲಿ ಮಾಗಿದ ಹಣ್ಣು ಬಿದ್ದರೆ ಅಥವಾ ಪೂರ್ತಿಯಾದ ಹಣ್ಣಾಗಿದ್ದು ಬಿದ್ದರೆ ಒರಳು ಕಲ್ಲು ಅಥವಾ ಹಲ್ಲುಗಳಿಂದ ಪುಡಿ ಮಾಡಿದ ಧಾನ್ಯದ ಕಣಗಳನ್ನು ಸೇವಿಸಬೇಕು, ಆಪ್ತ ಫಲಗಳನ್ನು ಸೇವಿಸಬೇಕು. ತಾನೇ ಕಾಲಕ್ಕೆ ಅನುಕೂಲವಾಗಿ ತನ್ನ ಆಹಾರವನ್ನು ಸೇವಿಸಬೇಕು. ಇನ್ನೊಬ್ಬರು ತಂದುಕೊಟ್ಟದನ್ನು ವಾನಪ್ರಸ್ಥಾಶ್ರಮ ಸೇವಿಸ್ಕೊಳ್ಳೋದಿಲ್ಲ, ತಾನೇ ತಗೊಳ್ಬೇಕು. ಆಮೇಲೆ ಅಥವಾ ತಾನೇ ಹಿಂದೆ ಸಂಗ್ರಹಿಸಿಟ್ಟಿರ್ತಾನಲ್ಲ ಅದನ್ನು ಸೇವಿಸಾಗಿಲ್ಲ. ದೇಶ ಕಾಲ ಅನುಕೂಲ ಇಲ್ಲಪ್ಪ, ಅಲ್ಲೇನು ಸಿಗ್ತಾ ಇಲ್ಲ ಈಗ ಅಂದರೆ ಬೇರೆ ಕಾಲದನ್ನು ತಿನ್ನಬಹುದು ಅಂತ ಶಾಸ್ತ್ರದಲ್ಲಿದೆ. ವಾನಪ್ರಸ್ಥ ವನದಲ್ಲಿ ಬೆಳೆದ ಧಾನ್ಯದಿಂದಲೇ ಹೋಮವನ್ನು ಮಾಡಬೇಕು. ಪಶುಯಾಗದಿಂದ ನನ್ನನ್ನು ಆರಾಧಿಸಬಾರದು ವಾನಪ್ರಸ್ಥ ಅಂತ ಹೇಳ್ತಾನೆ ಭಗವಂತ. ಏವಂ ಚೀರ್ಣೇನ ತಪಸಾ ಮುನಿರ್ಧಮ ನಿಸಂತತಃ ಮಾಂ ತಪೋಮಯಂ ಆರಾಧ್ಯ ಋಷಿಲೋಕಾದುಪೈತಿ ಮಾಂ. ಹೀಗೆ ತಪಸ್ಸು ಮಾಡುವ ವಾನಪ್ರಸ್ಥ ಮುನಿಯ ಶರೀರದಲ್ಲಿ ರಕ್ತ ಮಾಂಸಗಳು ಒಣಗಿ ನರನಾಡಿಗಳು ಎದ್ದು ಕಾಣ್ತಾ ಇರ್ತವೆ. ಅವನು ಹೀಗೆ ಜ್ಞಾನಮಯದಿಂದ ನನ್ನನ್ನು ಆರಾಧಿಸಿ ಮುಂದೆ ಋಷಿಲೋಕವನ್ನು ಸೇರಿ ನನ್ನನ್ನು ಸೇರ್ತಾನೆ ಅಂತ ಭಗವಂತ ಹೇಳ್ತಾನೆ. ಇದನ್ನು ಹೀಗೆ ಕಷ್ಟದಿಂದ ಆಚರಿಸುವ ವಾನಪ್ರಸ್ಥಾಶ್ರಮವನ್ನು ಏನು ಮಾಡ್ತಾನೆ ಅಜ್ಞಾನಿ ಅಂತಂದರೆ, ಕ್ಷುದ್ರ ವಿಷಯ ಸುಖ ಸಂಪಾದನೆಗಾಗಿ ಬಳಸಿದರೆ ಅವನು ಮೂರ್ಖ, ಇನ್ಯಾರೂ ಅಲ್ಲ ಅಂತ ಕೇಳ್ತಾನೆ. ಮುಂದೆ ಸನ್ಯಾಸಿಗಳು ಹೇಗಿರಬೇಕು ಅಂತ ಹೇಳ್ತಾರೆ. ಸನ್ಯಾಸ ಧರ್ಮವನ್ನು ಹೇಳ್ತಾರೆ. ಯದಾ ಧರ್ಮ ವಿಶಾಖೇಶು ಲೋಕೇಶು ನರಿಯಾತ್ಮಸು ವಿರಾಗೋ ಜಾಯತೆ ಸಮ್ಯಕ್ ನ್ಯಸ್ತ್ಯಾಗ್ನಿ ಪ್ರವ್ರಜೇತ್ ತತಃ. ಕಾಮ್ಯಕರ್ಮ ಫಲವಾದ ವಿಷಯ ಭೋಗಗಳನ್ನು ಬಿಡಬೇಕು. ಹೊರನೋಟಕ್ಕೆ ಒಳ್ಳೆಯ ಆಕರ್ಷಕವಾಗಿದ್ದರೂ ದುಃಖದಾಯಕ ಎಂದು ಅರಿತಾಗಿ ದುಃಖದಾಯಕವಾದಂತೆ ಚಿತ್ತಾಗಿ ವಿರಕ್ತಿ ಹುಟ್ಟಿತೆಂದರೆ ಒಡನೆ ಅಗ್ನಿಯನ್ನು ತನ್ನಲ್ಲಿ ಸಮಾರೋಪ ಮಾಡಿಕೊಂಡು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಯಾವ ಕ್ಷಣದಲ್ಲಿ ವೈರಾಗ್ಯ ಬರುತ್ತೋ ಅವನಿಗೆ, ಯಾರೋ ಹೆಂಡತಿ ಬೈದ್ರು ಅಂತ ವೈರಾಗ್ಯ ಮಾಡ್ಕೊಳ್ಳೋದು, ಆಮೇಲೆ ಯಾರೋ ಬೈದ್ರು ಅಂತ ವೈರಾಗ್ಯ ಮಾಡ್ಕೊಳ್ಳೋದು, ಬೇಡಪ್ಪ ಈ ಜಗತ್ತು ಬರೀ ಕಷ್ಟವಂತು ಅಂತ, ಇವೆಲ್ಲ ಶಾಶ್ವತ ವೈರಾಗ್ಯಗಳಲ್ಲ. ಹಾಗೆ ಸನ್ಯಾಸವನ್ನು ಸ್ವೀಕರಿಸಬೇಕು. ವಿರಜಾ ಹೋಮದಿಂದ ನನ್ನನ್ನು ಆರಾಧಿಸಬೇಕು. ಸನ್ಯಾಸಿಗಳ ಮುಂಚೆನೇ ಋತ್ವಿಜನಿಗೆ ಸರ್ವಸ್ವ ದಕ್ಷಿಣೆ ನೀಡಿ ಅಗ್ನಿಗಳನ್ನೇನು ಮಾಡಬೇಕು, ತನ್ನ ಹೃದಯದ ಪ್ರಾಣಾಗ್ನಿಯಲ್ಲಿ ಪ್ರವೇಶ ಮಾಡಿಸಿ ಯಾವ ವಿಷಯದ ಅಪೇಕ್ಷೆ ಪಡದೆ ಸನ್ಯಾಸವನ್ನು ಸ್ವೀಕರಿಸಬೇಕು. ಬ್ರಾಹ್ಮಣ ಸನ್ಯಾಸವನ್ನು ಸ್ವೀಕರಿಸುವ ಮೊದಲು ಗೃಹಸ್ಥಾಶ್ರಮದಲ್ಲಿ ದೇವತೆಗಳನ್ನು ಪೂಜಿಸಿರಬೇಕು. ಇಲ್ಲದಿದ್ದರೆ ಅವನ ಹಾಗೆ ಪೂಜಿಸಿರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವನ ಹೆಂಡತಿ ಮಕ್ಕಳು ಇರ್ತಾರಲ್ಲ ಮುಂತಾದರಲ್ಲಿ ಸನ್ನಿಹಿತನಾಗಿದ್ದ ಭಗವಂತ ಅವನ ಸನ್ಯಾಸಕ್ಕೆ ವಿಘ್ನವನ್ನು ಮಾಡ್ತಾರೆ ಹೆಂಡತಿ ಮಕ್ಕಳು.
ಪರಮಾತ್ಮನ ಅದೆಷ್ಟು ನಮ್ಮನ್ನು ಪೂಜಿಸಿದ ಅತಿಕ್ರಮ ಮಾಡಿ ಪರಮಾತ್ಮನಲ್ಲಿ ಅಪಚಾರ ಆಗೈದು ಪರಮಾತ್ಮನನ್ನು ಸೇರಲು ಹೊರಟಿದ್ದಾನೆ ಎಂದು ಅವರು ಕೋಪಗೊಳ್ತಾರೆ. ಏನು ಸನ್ಯಾಸ, ನಮ್ಮಲ್ಲಿರೋ ಪರಮಾತ್ಮ ಇದ್ದಾನೆ, ಅವನನ್ನು ನೀನು ತೃಪ್ತಿಗೊಳಿಸಿದ್ದಾನೆ, ನೀನು ಸನ್ಯಾಸಿ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವರು ಅವನಿಗೆ ವಿಘ್ನವನ್ನು ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಪ್ರೈಶೋಚ್ಚಾರಣ ಪೂರ್ವಕ ತ್ಯಾಗ ಮಾಡಿರುವ ಪದಾರ್ಥಗಳಲ್ಲಿ ದಂಡ ಕಮಂಡಲ ಹೊರತಾಗಿ ಯಾವ ಪದಾರ್ಥವನ್ನು ಕೂಡ, ಬಟ್ಟೆಯನ್ನು ಕೂಡ ಆಪತ್ಕಾಲದಲ್ಲಿ ಹೊರತು ಬೇರೆ ಕಾಲದಲ್ಲಿ ಧರಿಸಬಾರದು. ಅಂದರೆ ಭಿಕ್ಷಾಟನ ಕಾಲದಲ್ಲಿ ಲೋಕ ಮರ್ಯಾದೆಯಾಗಿ ಬಟ್ಟೆ ಧರಿಸುವುದಾದರೆ ಕೇವಲ ಕೌಪೀನವನ್ನು ಧರಿಸಬೇಕು ಅಂತ ಇದೆ. ಇದನ್ನು ಬಹಳ ಹಿಂದೆ ಇವರಿದ್ದರು, ಯಾರು ಸೋದೆ ವಾದಿರಾಜ ಮಠದಲ್ಲಿ ಬರೋ ಒಬ್ಬ ಯತಿಗಳಿದ್ದರು, ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಅವರು ಇಡೀ ಸನ್ಯಾಸ ಜೀವನವನ್ನು ಕೌಪೀನದಲ್ಲೇ ಕಳೆದಿದ್ದರು. ಅವರು ಉಡುಪಿನಲ್ಲಿ ಪರ್ಯಾಯ ಮಾಡಬೇಕಾದ್ರೆ ಮೈಸೂರು